ತಾನು ಉಕ್ಕಿದ ಮತ್ತು ಆಲಯಕ್ಕೆ ಧುಮುಕಿದನು. ಮುಂದೆ ಬರುವ ಯಾವುದೇ ಸವಾಲುಗಳನ್ನು ಎದುರಿಸಲು ಸಿದ್ಧನಾಗಿದ್ದನು. ಅಗ್ನಿ ಅಜ್ಞಾತದಲ್ಲಿ ಕಣ್ಮರೆಯಾದಂತೆ ನಹುಷ ಮತ್ತು ಇಂದ್ರನ ನಡುವಿನ ಮಹಾಕಾವ್ಯದ ಯುದ್ಧಕ್ಕೆ ವೇದಿಕೆಯನ್ನು ಸಿದ್ಧಪಡಿಸಲಾಯಿತು. ದೇವರುಗಳ ತೆರೆದುಕೊಳ್ಳುವ ನಾಟಕದಲ್ಲಿ ಶಶಿ ಮತ್ತು ಬೃಹಸ್ಪತಿಯು ನಿರ್ಣಾಯಕ ಪಾತ್ರಗಳನ್ನು ನಿರ್ವಹಿಸಿದರು. ದೇವತೆಗಳ ಸಾಮ್ರಾಜ್ಯದಲ್ಲಿ ಬೃಹಸ್ಪತಿಯು ಅಗ್ನಿ ದೇವತೆಯ ಮುಂದೆ ನಿಂತು ತನ್ನ ಗೌರವವನ್ನು ಘೋಷಿಸಿದನು. ನೀರು ಎಲ್ಲಾ ದೇವತೆಗಳ ಬಾಯಿ, ಅವನು ಹೇಳಿದರು. ಪವಿತ್ರ ಅರ್ಪಣೆಗಳ ವಾಹಕ, ಎಲ್ಲಾ ಜೀವಿಗಳ ಆಂತರಿಕ ಆತ್ಮಗಳಿಗೆ ಸಾಕ್ಷಿ. ಕವಿಗಳು ಅವನನ್ನು ಏಕ ಮತ್ತು ಮೂರು ಪಟ್ಟು ಎಂದು ಕರೆದರು. ಇದು ಅವನ ಬಹುಮುಖಿ ಸ್ವಭಾವವನ್ನು ಪ್ರತಿಬಿಂಬಿಸುವ ವಿರೋಧಾಭಾಸವಾಗಿದೆ. ಅವನು ಅಗ್ನಿಯ ಶಕ್ತಿಯನ್ನು ಅಂಗೀಕರಿಸಿದಾಗ ಬೃಹಸ್ಪತಿಯ ಮಾತುಗಳು ಭಕ್ತಿಯಿಂದ ತೊಟ್ಟಿಕ್ಕಿದವು. ನಿನ್ನಿಂದ ತ್ಯಜಿಸಲ್ಪಟ್ಟಿದೆ. ಬ್ರಹ್ಮಾಂಡವು ಕೊನೆಗೊಳ್ಳುತ್ತದೆ. ಬೃಹಸ್ಪತಿಯ ಸ್ತುತಿಯಿಂದ ಸಂತೋಷಗೊಂಡು ತನ್ನದೇ ಆದ ಪ್ರಾಮುಖ್ಯತೆಯನ್ನು ದೃಢೀಕರಿಸುತ್ತಾ ಪ್ರತಿಯಾಗಿ ಮಾತನಾಡಿದರು. ನಾನು ಪವಿತ್ರ ಅರ್ಪಣೆಗಳನ್ನು ಹೊತ್ತವನು ಎಂದು ಅವರು ಘೋಷಿಸಿದರು. ಸರ್ವೋಚ್ಚ ತ್ಯಾಗ ಸಮಾರಂಭದಲ್ಲಿ ಅವರು ನಿರಂತರ ಉಡುಗೊರೆಗಳು ಮತ್ತು ಅರ್ಪಣೆಗಳೊಂದಿಗೆ ಪೂಜಿಸುವುದು. ನಾನೇ ಅವರ ಮಾತುಗಳು ಬ್ರಹ್ಮಾಂಡದಾದ್ಯಂತ ಪ್ರತಿಧ್ವನಿಸುತ್ತವೆ. ಅಸ್ತಿತ್ವದ ರಚನೆಯೊಂದಿಗೆ ಪ್ರತಿಧ್ವನಿಸುತ್ತವೆ. ಅಗ್ನಿ ಮಾತನಾಡುವುದನ್ನು ಮುಂದುವರೆಸಿದಾಗ ಬೃಹಸ್ಪತಿಯ ಕಣ್ಣುಗಳು ಕಿಡಿಗೇಡಿತನದ ಸೂಚನೆಯಿಂದ ಹೊಳೆಯುತ್ತಿದ್ದವು. ಅವನು ಒಂದು ರಹಸ್ಯವನ್ನು ಬಹಿರಂಗಪಡಿಸಿದರು. ದೇವತೆಗಳ ರಾಜನಾದ ಇಂದ್ರನು ಕಮಲದ ಕೊಕ್ಕಿನಲ್ಲಿ ಆಶ್ರಯ ಪಡೆದಿದ್ದನು. ಒಂದು ಸೂಕ್ಷ್ಮ ರೂಪವನ್ನು ಪಡೆದನು. ಬೃಹಸ್ಪತಿಯು ದೇವತೆಗಳು, ಸಂತರು ಮತ್ತು ಗಾಂಧರ್ವರ ಪರಿವಾರವನ್ನು ಇಂದ್ರನು ಅಡಗಿಸಿಟ್ಟಿದ್ದ ಸ್ಥಳಕ್ಕೆ ಕರೆದೊಯ್ದನು. ಅವರು ಅವನ ಹಿಂದಿನ ಕಾರ್ಯಗಳ ಕಥೆಗಳೊಂದಿಗೆ ಅವನನ್ನು ವೈಭವೀಕರಿಸಿದರು. ಅವನ ವಿಜಯಗಳನ್ನು ನೆನಪಿಸಿದರು. ಆ ವಾಲಸಮರ ಮತ್ತು ನಾಮುಷಿಯ ಹತ್ಯೆ. ಇಂದ್ರನು ಅವರ ಸ್ತುತಿಯನ್ನು ಕೇಳುತ್ತಿದ್ದಂತೆ ಅವನ ಶಕ್ತಿಯು ಮರಳಲು ಪ್ರಾರಂಭಿಸಿತು. ಅವನ ಧ್ವನಿಯು ಜೋರಾಗಿ ಬೆಳೆಯಿತು ಮತ್ತು ಅವನು ತನ್ನ ಅಡಗುದಾಳದಿಂದ ಎದ್ದನು. ನಾನು ಇಂದ್ರ, ಮಹಾನ್ ದೇವರು, ಅವನು ಘೋಷಿಸಿದನು. 100 ಯಜ್ಞಗಳನ್ನು ಮಾಡಿದವನು. ದೇವರುಗಳು ಮತ್ತು ಸಂತರು ಅವನನ್ನು ಸುತ್ತುವರೆದರು. ಬ್ರಹ್ಮಾಂಡದ ಆಡಳಿತಗಾರನಾಗಿ ತನ್ನ ಸರಿಯಾದ ಸ್ಥಾನವನ್ನು ಮರಳಿ ಪಡೆಯಲು ಒತ್ತಾಯಿಸಿದರು. ಆದರೆ ಬೃಹಸ್ಪತಿಯು ಮತ್ತೆ ಮಾತನಾಡುತ್ತಾ ಈ ಬಾರಿ ತನ್ನ ಮುಖದ ಮೇಲೆ ಕಾಳಜಿಯನ್ನು ಕೆತ್ತಿದನು. ಮನುಷ್ಯನಾದ ನಹುಷನು ಒಬ್ಬ ರಾಜನು ದೈವಿಕ ಸಂತರ ಶಕ್ತಿಯಿಂದ ಸ್ವರ್ಗದ ಸಿಂಹಾಸನವನ್ನು ಪಡೆದಿದ್ದಾನೆ ಎಂದು ಹೇಳಿದನು. ಇದನ ಕುತೂಹಲವು ಕೆರಳಿಸಿತು ಮತ್ತು ನಹುಷನು ಅಂತಹ ಸಾಧನೆಯನ್ನು ಹೇಗೆ ಸಾಧಿಸಿದನು ಎಂದು ಕೇಳಿದನು. ತನ್ನ ಕರ್ತವ್ಯಗಳಿಂದ, ಇಂದ್ರನ ಅನುಪಸ್ಥಿತಿಯಿಂದ ಭಯಭೀತರಾದ ದೇವರುಗಳು ತಮ್ಮ ಹೊಸ ರಾಜನಾಗಿ ನಹುಷನನ್ನು ಹುಡುಕಿದರು ಎಂದು ಬೃಹಸ್ಪತಿಯು ವಿವರಿಸಿದನು. ಅವರು ತಮ್ಮ ಶಕ್ತಿ ಮತ್ತು ಸದ್ಗುಣಗಳಿಂದ ಅವನನ್ನು ಪ್ರೇರೇಪಿಸಿದರು. ಅವನನ್ನು ಭಯಾನಕ ಶಕ್ತಿಯ ಜೀವಿಯನ್ನಾಗಿ ಮಾಡಿದರು. ನಹುಷನ ನೋಟವು ತನ್ನ ಮಾರ್ಗವನ್ನು ದಾಟಿದ ಎಲ್ಲರಿಗೂ ವಿಷಕಾರಿಯಾಗಿತ್ತು. ಇಂದ್ರನು ನಹುಷನನ್ನು ಪದಚ್ಯುತಗೊಳಿಸುವುದಾಗಿ ಪ್ರತಿಜ್ಞೆ ಮಾಡಿದನು. ಆದರೆ ಮೊದಲು ಅವನಿಗೆ ವಿತ್ರಳ ಅಗತ್ಯವಿತ್ತು. ಅವನು ವಿಶ್ವದ ರಕ್ಷಕರು ಕುಬೇರ, ಯಮ, ಸೋಮ ಮತ್ತು ವರುಣನ ಕಡೆಗೆ ತಿರುಗಿ ಅವರ ಸಹಾಯವನ್ನು ಕೇಳಿದನು. ಇಂದ್ರನು ತನ್ನ ಅನ್ವೇಷಣೆಯಲ್ಲಿ ಯಶಸ್ವಿಯಾದರೆ ತ್ಯಾಗ ಅರ್ಪಣೆಗಳಲ್ಲಿ ಪಾಲು ಪಡೆಯಲು ಅವರು ಅರ್ಹ ಆಗಿರುತ್ತಾರೆ ಎಂದು ಅವರು ಒಪ್ಪಿಕೊಂಡರು. ಅಗ್ನಿ ತನ್ನ ಬೆಂಬಲವನ್ನು ವಾಗ್ದಾನ ಮಾಡಿ ತನಗೂ ಸಹ ದೊಡ್ಡ ತ್ಯಾಗಗಳಲ್ಲಿ ಪಾಲು ನೀಡುವುದಾಗಿ ಭರವಸೆ ನೀಡಿದನು. ಮಿತ್ರರ ಸಭೆಯಿಂದ ಸಂತೋಷಗೊಂಡ ಇಂದ್ರನು ಕುಬೇರನಿಗೆ ಸಾರ್ವಭೌಮತ್ವವನ್ನು ನಿಯೋಜಿಸಿದನು. ದೇವತೆಗಳ ಸಾಮ್ರಾಜ್ಯದಲ್ಲಿ ದೇವತೆಗಳ ಪ್ರಬಲ ಮುಖ್ಯಸ್ಥನಾದ ಇಂದ್ರನು ವಿಶ್ವದ ರಕ್ಷಕರು ಮತ್ತು ಇತರ ದೈವಿಕ ಜೀವಿಗಳೊಂದಿಗೆ ಸ್ವರ್ಗದಲ್ಲಿ ಅವ್ಯವಸ್ಥೆಯನ್ನು ಉಂಟುಮಾಡುತ್ತಿದ್ದ ಶಕ್ತಿಶಾಲಿ ವ್ಯಕ್ತಿಯಾದ ನಹುಷನ ಭವಿಷ್ಯದ ಬಗ್ಗೆ ಚರ್ಚಿಸಲು ಸಭೆ ನಡೆಸುತ್ತಿದ್ದನು. ಅವರು ತಮ್ಮ ಮುಂದಿನ ಕ್ರಮದ ಬಗ್ಗೆ ಯೋಚಿಸುತ್ತಿದ್ದಂತೆ
ಅಗಸ್ತ್ಯ ಎಂಬ ಪೂಜ್ಯ ಸನ್ಯಾಸಿ ಸಭೆಯಲ್ಲಿ ಕಾಣಿಸಿಕೊಂಡನು. ಬುದ್ಧಿವಂತಿಕೆ ಮತ್ತು ಆಧ್ಯಾತ್ಮಿಕ ಶಕ್ತಿಗೆ ಹೆಸರುವಾಸಿಯಾದ ಅಗಸ್ತ್ಯನನ್ನು ಇಂದ್ರನು ಬಹಳ ಗೌರವದಿಂದ ಸ್ವಾಗತಿಸಿದನು. ಅಗಸ್ತ್ಯನು ಸಮೀಪಿಸುತ್ತಿದ್ದಂತೆ ನಹುಷನ ಪತನದ ನಂತರ ದೇವರ ಸಮೃದ್ಧಿಯ ಬಗ್ಗೆ ಆತ ಸಂತೋಷ ಮತ್ತು ಮೆಚ್ಚುಗೆಯಿಂದ ತುಂಬಿಹೋದನು. ಆ ಸಾರ್ವತ್ರಿಕ ರೂಪದ ನಾಶದ ನಂತರ, ಹಾಗೆಯೇ ರುದ್ರದ ನಾಶದ ನಂತರ ನೀವು ಪ್ರವರ್ಧಮಾನಕ್ಕೆ ಬರುತ್ತಿರುವುದು ಎಷ್ಟು ಅದೃಷ್ಟಶಾಲಿ ಎಂದು ಅಗಸ್ತ್ಯನು ಇಂದ್ರನಿಗೆ ಭಕ್ತಿಯಿಂದ ಹೊಳೆಯುತ್ತಿರುವ ಅವನ ಕಣ್ಣುಗಳೊಂದಿಗೆ ಹೇಳಿದನು. ಮತ್ತು ಎಷ್ಟು ಅದೃಷ್ಟಶಾಲಿ, ಓ ಪುರಂದರ, ನಹುಷನನ್ನು ಸ್ವರ್ಗದ ಸಿಂಹಾಸನದಿಂದ ಎಸೆಯಲಾಗಿದೆ. ಆ ಮಹಾನ್ ಸಂತನನ್ನು ನೋಡಿ ಇಂದ್ರನ ಮುಖವು ಸಂತೋಷದಿಂದ ಬೆಳಗಿತು ಮತ್ತು ಅವನು ಅಗಸ್ತ್ಯನನ್ನು ಆಸನದ ಮೇಲೆ ಕುಳಿತುಕೊಳ್ಳಲು ಆಹ್ವಾನಿಸಿದನು. ತನ್ನ ಕಾಲು ಮತ್ತು ಮುಖವನ್ನು ತೊಳೆಯಲು ನೀರು ಜೊತೆಗೆ ಪವಿತ್ರ ಹಾಲು ಮತ್ತು ಹಸುವನ್ನು ಅರ್ಪಿಸಿದನು. ಅಗಸ್ತ್ಯನು ಅಲ್ಲಿ ನೆಲೆಸಿದಾಗ ಸಭೆಯಲ್ಲಿ ಹಾಜರಿದ್ದ ಮತ್ತೊಬ್ಬ ದೈವಿಕ ವ್ಯಕ್ತಿಯಾದ ಸಾಲ್ಯನು ಆ ಮಹಾನ್ ಸಂತರನ್ನು ಪ್ರಶ್ನಿಸಲು ಪ್ರಾರಂಭಿಸಿದನು. ಓ ಪೂಜ್ಯ ಸಂತರೇ, ಬ್ರಾಹ್ಮಣರಲ್ಲಿ ಅತ್ಯುತ್ತಮರೇ, ಸಾಲ್ಯ ಹೇಳಿದಳು, ದುಷ್ಟ ಆತ್ಮದ ನಹುಷನನ್ನು ಹೇಗೆ ಸ್ವರ್ಗದಿಂದ ಎಸೆಯಲಾಯಿತು ಎಂಬುದನ್ನು ನೀನೇ ಅದನ್ನು ಪತಿಸಬೇಕೆಂದು ನಾನು ಬಯಸುತ್ತೇನೆ. ಅಗಸ್ತ್ಯನು ಕರುಣೆಯಿಂದ ತಲೆಯಾಡಿಸಿದನು ಮತ್ತು ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ದುಷ್ಟ ಮತ್ತು ದುಷ್ಟ ನಹುಷ, ಅವನ ಧ್ವನಿಯು ಭಾವೋದ್ರೇಕದಿಂದ ಸುರಿಯತೊಡಗಿತು. ಅವನು ಶಕ್ತಿಯ ಹೆಮ್ಮೆಯಿಂದ ಅಮಲೇರಿಕೊಂಡಿದ್ದನು. ಆದರೆ ನಾವು ಶುದ್ಧ ಮನೋಭಾವದ ಬ್ರಾಹ್ಮಣರು ಮತ್ತು ಆಕಾಶದ ಸಂತರು ಆತನಿಗೆ ಪ್ರಜ್ಞೆ ಇದ್ದಾಗಲೇ ಶ್ರಮದೊಂದಿಗೆ ಅವನನ್ನು ಹೊತ್ತುಕೊಂಡೆವು. ಅವರು ಪ್ರಯಾಣಿಸುತ್ತಿದ್ದಂತೆ ಅವರು ವೇದಗಳಲ್ಲಿನ ಕೆಲವು ಸ್ತೋತ್ರಗಳ ಬಗ್ಗೆ ಪ್ರಶ್ನಿಸಿದರು. ಅವು ಅಧಿಕೃತವಲ್ಲವೆಂದು ಅವರು ಹೇಳಿಕೊಂಡರು. ಆದರೆ ಅಗಸ್ತ್ಯನು ಈ ಸ್ತೋತ್ರಗಳನ್ನು ತಲೆಮಾರುಗಳಿಂದ ಮಹಾನ್ ಬ್ರಹ್ಮಚಾರಿಗಳು ಪಠಿಸಿದ್ದಾರೆ ಮತ್ತು ನಹುಷನ ಮಾತುಗಳು ಸುಳ್ಳುತನದಿಂದ ಕೂಡಿವೆ ಎಂದು ಬಹಿರಂಗಪಡಿಸಿದನು. ತನ್ನ ಸ್ವಂತ ಅಜ್ಞಾನದಿಂದ ಕೆರಳಿದ ನಹುಷನು ಅಗಸ್ತ್ಯನ ತಲೆಯ ಮೇಲೆ ತನ್ನ ಪಾದದಿಂದ ಮುಟ್ಟಿದನು. ಆದರೆ ಈ ಅಗೌರವದ ಕೃತ್ಯವು ಅವನ ಪತನವನ್ನು ತ್ವರಿತಗೊಳಿಸಿತು. ಅಗಸ್ತ್ಯನು ಅವನೊಂದಿಗೆ ಮಾತನಾಡುತ್ತಿದ್ದಂತೆ, ನೀನು ವೇದದ ಅಸಾಧಾರಣ ಸ್ತೋತ್ರಗಳನ್ನು ನಕಲಿ ಎಂದು ಉಚ್ಚರಿಸಿದ್ದರಿಂದ ಮತ್ತು ನೀನು ಅಜ್ಞಾನಿ, ದರಿದ್ರ, ಈ ಸಮೀಪಿಸಲಾಗದ ಸಂತರನ್ನು ನಿನ್ನನ್ನು ಹೊತ್ತುಕೊಂಡಿದ್ದಕ್ಕಾಗಿ ಪ್ರಾಣಿಗಳಾಗಿ ಪರಿವರ್ತಿಸಿದ ಕಾರಣ ನಹುಷನ ಶಕ್ತಿ ಮತ್ತು ಸುಂದರ ನೋಟವು ಮಸುಕಾಗಲು ಪ್ರಾರಂಭಿಸಿತು. ಅವನು ಉದ್ವಿಗ್ನನಾದ ಮತ್ತು ಭಯಭೀತರಾದಾಗ ಅಗಸ್ತ್ಯನು ಅಂತಿಮ ತೀರ್ಪನ್ನು ಘೋಷಿಸಿದನು. 10,000 ವರ್ಷಗಳ ಕಾಲ ನೀನು ಅಗಾಧವಾದ ಹಾವಿನ ರೂಪದಲ್ಲಿ ಭೂಮಿಯ ಮೇಲೆ ಸುತ್ತಾಡುವೆ. ಆ ಅವಧಿಯು ಪೂರ್ಣಗೊಂಡಾಗ ನೀನು ಸ್ವರ್ಗಕ್ಕೆ ಹಿಂತಿರುಗಬಹುದು. ಹೀಗೆ ನಹುಷನನ್ನು ಅವನ ಸಿಂಹಾಸನದಿಂದ ಎಸೆಯಲಾಯಿತು. ಅವರು ಹಾವಾಗಿ ಮಾರ್ಪಟ್ಟನು. ಭೂಮಿಯಲ್ಲಿ ಅಲೆದಾಡಲು ಶಿಕ್ಷೆಗೊಳಗಾದನು. ದೇವತೆಗಳ ಸಾಮ್ರಾಜ್ಯದಲ್ಲಿ ಭವ್ಯವಾದ ಮೆರವಣಿಗೆ ನಡೆಯುತ್ತಿತ್ತು. ದೇವತೆಗಳ ರಾಜನಾದ ಇಂದ್ರನು ಶುಭಚಿಹ್ನೆಗಳಿಂದ ಅಲಂಕರಿಸಲ್ಪಟ್ಟ ಭವ್ಯವಾದ ಆನೆಯಾದ ಐರಾವತದ ಮೇಲೆ ಭವ್ಯವಾಗಿ ಸವಾರಿ ಮಾಡುತ್ತಿದ್ದನು. ಅವನೊಂದಿಗೆ ಪ್ರಸಿದ್ಧ ಅಗ್ನಿ, ಬೃಹಸ್ಪತಿ, ಯಮ, ವರುಣ ಮತ್ತು ಕುಬೇರ ಇದ್ದರು. ಪ್ರತಿಯೊಬ್ಬರೂ ತಮ್ಮ ದೈವಿಕ ಉಪಸ್ಥಿತಿಯನ್ನು ಹೊರಸೂಸುತ್ತಿದ್ದರು. ಅವರು 3 ಲೋಕಗಳಿಗೆ ಹೋಗುವಾಗ ಆಕಾಶದ ಅಸರೆಗಳು ಮತ್ತು ಗಾಂಧರ್ವರು ಇಂದ್ರನ ವೈಭವವನ್ನು ಸ್ತುತಿಸುವ ಸ್ತೋತ್ರಗಳನ್ನು ಹಾಡಿದರು. 100 ಯಜ್ಞಗಳನ್ನು ಮಾಡುವ ಇಂದ್ರನು ತನ್ನ ರಾಣಿಯೊಂದಿಗೆ ಒಗ್ಗೂಡಿದಂತೆ ಆ ಸಭೆಯು ವೈಭವದ ವಾತಾವರಣದಿಂದ ತುಂಬಿತ್ತು. ಅತ್ಯಂತ ಸಂತೋಷದಿಂದ ಅವನು ಜಗತ್ತನ್ನು ರಕ್ಷಿಸಲು ಪ್ರಾರಂಭಿಸಿದನು. ಅವನ ಆತ್ಮವು ಬಲವಾದ ಹದ್ದುಗಳಂತೆ ಮೇಲೇರಿತು. ಆಗ ಅಥರ್ವವೇದದ ಸ್ತೋತ್ರಗಳನ್ನು ಹೊತ್ತ ದೈವಿಕ ಸಂತ ಅನ್ಯರು ಆಗಮಿಸಿದರು. ಆತನು ಇಂದ್ರನನ್ನು ಪೂಜಿಸಿದನು. ಆತನು ಅರ್ಪಣೆಯಿಂದ ಸಂತೋಷಗೊಂಡು ವರವನ್ನು ನೀಡಿದನು. ಅಥರ್ವವೇದದಲ್ಲಿ ಅಥರ್ವಾಂದಿರನನ್ನು ಋಷಿ ಎಂದು ಕರೆಯಲಾಗುತ್ತದೆ ಮತ್ತು ತ್ಯಾಗಗಳಲ್ಲಿ
ಪಾಲು ಪಡೆಯುತ್ತಾನೆ. ಇಂದ್ರನು ಹಾಜರಿದ್ದ ಎಲ್ಲ ದೇವತೆಗಳನ್ನು ಮತ್ತು ಸಂತರನ್ನು ಗೌರವಿಸುತ್ತಿದ್ದಂತೆ ಅವನ ತೃಪ್ತಿ ಸ್ಪಷ್ಟವಾಗಿತ್ತು. ಸದ್ಗುಣದಿಂದ ತುಂಬಿದ ಹೃದಯದಿಂದ ಅವನು ಜನರನ್ನು ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಯಿಂದ ಆಳಿದನು. ಆದರೂ ಇಂದ್ರನು ತನ್ನ ವೈರಿಗಳನ್ನು ಕೊಲ್ಲಲು ಸಿದ್ಧನಾಗಿದ್ದಾಗ ಕಷ್ಟಗಳನ್ನು ಸಹಿಸಿಕೊಳ್ಳಬೇಕಾಯಿತು, ಬಲವಂತವಾಗಿ ಮರೆಮಾಚಬೇಕಾಯಿತು. ಅವನ ಹೆಂಡತಿಯು ಅವನೊಂದಿಗೆ ಬಳಲುತ್ತಿದ್ದಳು, ಆದರೆ ಅಂತಿಮವಾಗಿ ಅವರು ವಿಜಯಶಾಲಿಯಾದರು. ಇಂದ್ರನ ವಿಜಯದ ಕಥೆಯು ಪರಾಕ್ರಮಶಾಲಿಗಳೂ ಸಹ ಪ್ರತಿಕೂಲ ಪರಿಸ್ಥಿತಿಯನ್ನು ಎದುರಿಸಬಹುದು ಎಂಬುದನ್ನು ನೆನಪಿಸುತ್ತದೆ. ಮದ್ರಾಸಿನ ರಾಜನಾದವ ಸಾಲ್ಯನು ಕುಂತಿಯ ಮಗ ಯುಧಿಷ್ಠಿರನೊಂದಿಗೆ ಮಾತನಾಡುವಾಗ ಈ ಕಥೆಯನ್ನು ನೆನಪಿಸಿಕೊಂಡನು. ಇಂದ್ರನು ತನ್ನ ಶತ್ರುಗಳನ್ನು ಸೋಲಿಸಿದಂತೆಯೇ ಅವನು ಕೂಡ ತನ್ನ ರಾಜ್ಯವನ್ನು ಮರಳಿ ಪಡೆದು ತನ್ನ ಶತ್ರುಗಳನ್ನು ಸೋಲಿಸುತ್ತಾನೆ ಎಂದು ಅವನು ಯುಧಿಷ್ಠಿರನಿಗೆ ನೆನಪಿಸಿದನು. ಒಂದು ಕಾಲದಲ್ಲಿ ಪ್ರಬಲ ವೈರಿಯಾಗಿದ್ದ ದುಷ್ಟ ನಹುಷನು ಅಗಸ್ತ್ಯನ ಶಾಪದಿಂದ ಶೂನ್ಯನಾದನು. ಅಂತೆಯೇ ಯುಧಿಷ್ಠಿರನ ಶತ್ರುಗಳಾದ ಕರ್ಣ, ದುರ್ಯೋಧನ ಮತ್ತು ಇತರರು ಶೀಘ್ರದಲ್ಲೇ ಅವರ ಪತನವನ್ನು ಎದುರಿಸುತ್ತಾರೆ. ಸಾಲ್ಯನು ಮುಂದುವರಿಸಿದನು, ನೀವು ನಿಮ್ಮ ಸಹೋದರರು ಮತ್ತು ದ್ರೌಪದಿಗಳೊಂದಿಗೆ ಸಮುದ್ರದಿಂದ ಹಿಡಿದು ಅದರ ದೂರದವರೆಗೆ ಇಡೀ ಭೂಮಿಯನ್ನು ಆನಂದಿಸುತ್ತೀರಿ. ಅವನ ಮಾತುಗಳು ನಂಬಿಕೆ ಮತ್ತು ಭಕ್ತಿಯ ಶಕ್ತಿಗೆ ಸಾಕ್ಷಿಯಾಗಿದ್ದವು. ಅವನು ಹೊರಟು ಹೋದಾಗ ಯುಧಿಷ್ಠಿರನ ಹೃದಯವು ಭರವಸೆ ಮತ್ತು ದೃಢ ನಿಶ್ಚಯದಿಂದ ಉಬ್ಬಿಕೊಂಡಿತು. ಇಂದ್ರನ ವಿಜಯದ ಕಥೆಯು ಯುದ್ಧದಲ್ಲಿ ವಿಜಯವನ್ನು ಬಯಸುವ ರಾಜರಿಗೆ ಮೀಸಲಾಗಿತ್ತು ಮತ್ತು ಈ ಕಥೆಯನ್ನು ಕೇಳುವುದರಿಂದ ಅವನ ಆತ್ಮವನ್ನು ಶುದ್ಧೀಕರಿಸುತ್ತದೆ, ಅವನಿಗೆ ಆನಂದವನ್ನು ನೀಡುತ್ತದೆ ಮತ್ತು ಅವನ ಯಶಸ್ಸನ್ನು ಖಚಿತಪಡಿಸುತ್ತದೆ ಎಂದು ವೈಶಂಪಾಯನನು ಯುಧಿಷ್ಠಿರನಿಗೆ ನೆನಪಿಸಿದನು. ಸಾಲ್ಯನ ಮಾತುಗಳಿಂದ ಪ್ರಭಾವಿತನಾದ ಯುಧಿಷ್ಠಿರನು ಮದ್ರಾಸಿನ ರಾಜನ ಕಡೆಗೆ ತಿರುಗಿ ಕರ್ಣನ ಸಾರಥಿಯಾಗಿ ಕಾರ್ಯನಿರ್ವಹಿಸುವಂತೆ ಕೇಳಿಕೊಂಡನು. ಅರ್ಜುನನ ಸ್ತುತಿಯನ್ನು ಪುನರಾವರ್ತಿಸುವ ಮೂಲಕ ಕರ್ಣನ ಉತ್ಸಾಹವನ್ನು ಕುಗ್ಗಿಸುವಂತೆ ಅವನು ಸಾಲ್ಯನಿಗೆ ಸೂಚಿಸಿದನು. ಸಾಲ್ಯನು ಒಪ್ಪಿಕೊಂಡನು. ಅವನ ನಿಷ್ಠೆಯು ಅಚಲವಾಗಿತ್ತು ಮತ್ತು ಕರ್ಣನಿಗೆ ವಿದಾಯ ಹೇಳಿದನು. ಹಸ್ತಿನಾಪುರದ ವಿಶಾಲ ಪ್ರದೇಶದ ಮೇಲೆ ಸೂರ್ಯನು ಉದಯಿಸುತ್ತಿದ್ದಂತೆ ನಿರೀಕ್ಷೆಯ ಭಾವವು ಗಾಳಿಯಲ್ಲಿ ತೂಕಾಡುತ್ತಿತ್ತು. ಬುದ್ಧಿವಂತ ಮತ್ತು ಪೂಜ್ಯ ಋಷಿಯಾದ ವೈಶಂಪಾಯನನು ಹಿರಿಯ ಪಾಂಡವ ಸಹೋದರ ಯುಧಿಷ್ಠಿರನ ಮುಂದೆ ನಿಂತು ಇತಿಹಾಸದ ಗತಿಯನ್ನು ಬದಲಾಯಿಸುವ ಮಾತುಗಳನ್ನು ಹೇಳಿದನು. ಸಾತ್ವತ ಜನಾಂಗದ ಮಹಾನಾಯಕ ಎಂದು ಹೇಳುತ್ತಾ ವೈಶಂಪಾಯನನು ಪ್ರಾರಂಭಿಸಿದನು. ಯುಧಿಷ್ಠಿರನು ಅಭೂತಪೂರ್ವ ಶಕ್ತಿಯ ಸೈನ್ಯದೊಂದಿಗೆ ಬಂದಿದ್ದಾನೆ. ಅವನ ಸೈನಿಕರು ಬಹುಸಂಖ್ಯೆಯ ಶಸ್ತ್ರಾಸ್ತ್ರಗಳನ್ನು ಹೊತ್ತುಕೊಂಡು ಬಿರುಗಾಳಿಯ ಮೋಡದಂತೆ ಪ್ರಪಂಚದ ಮೇಲೆ ತನ್ನ ಕೋಪವನ್ನು ಬಿಚ್ಚಿಡಲು ಹೊರಟಿದ್ದಾರೆ. ಯುಧಿಷ್ಠಿರನು ಒಟ್ಟುಗೂಡಿದ ಪಡೆಗಳನ್ನು ನೋಡುತ್ತಿರುವಾಗ ಅವನು ದೂರದ ಯೋಧರ ಒಂದು ಶ್ರೇಣಿಯನ್ನು ನೋಡಿದನು. ಪ್ರತಿಯೊಬ್ಬರೂ ಕೊನೆಯವರಿಗಿಂತ ಹೆಚ್ಚು ಪ್ರಬಲರಾಗಿದ್ದರು. ಶೇದಿಗಳ ಪ್ರಬಲ ಮುಖ್ಯಸ್ಥನಾದ ದುಷ್ಟಕೇತು ಅಕ್ಷೋಹಿಣಿಯ ಮೌಲ್ಯದ ಸೈನಿಕರೊಂದಿಗೆ ತನ್ನ ಪಡೆಗಳನ್ನು ಮುನ್ನಡೆಸಿದನು. ಅವರ ರಕ್ಷಾಕವಚವು ಬೆಳಗಿನ ಬೆಳಕಿನಲ್ಲಿ 1000 ನಕ್ಷತ್ರಗಳಂತೆ ಹೊಳೆಯುತ್ತಿತ್ತು. ಮಗಧದ ರಾಜನಾದ ಜಯತ್ಸೇನನು ತನ್ನದೇ ಆದ ಅಕ್ಷೋಹಿಣಿಯೊಂದಿಗೆ ಹೊರಟನು. ಅವರ ಮುಖಗಳು ಹಠಾತ್ತಾದ ಪರ್ವತಗಳಂತೆ ಯುದ್ಧದ ಕಡೆಗೆ ನಿಂತವು. ಕಾವಳಿ ಪ್ರದೇಶಗಳ ರಾಜನಾದ ಪಾಂಡ್ಯನು ತನ್ನ ಸೈನ್ಯವನ್ನು ಕರೆತಂದನು. ಪ್ರತಿಯೊಬ್ಬರೂ ವರ್ಣರಂಜಿತ ಹೂಮಾಲೆಗಳು ಮತ್ತು ಧ್ವಜಗಳನ್ನು ಹೊತ್ತಿದ್ದವು. ಅವು ಗಾಳಿಯಲ್ಲಿ ಬೀಸುತ್ತಿದ್ದವು. ಈ ಪ್ರಬಲ ಪಡೆಗಳು ಹಸ್ತಿನಾಪುರದ ಮೇಲೆ ಒಟ್ಟುಗೂಡಿದಾಗ ನಗರವೇ ನಿರೀಕ್ಷೆಯಿಂದ ನಡುಗುವಂತೆ ತೋರುತ್ತಿತ್ತು. ದ್ರುಪದದ ಸೈನ್ಯವು ಅವನ ವೀರಪುತ್ರರ ನೇತೃತ್ವದಲ್ಲಿ ಯುದ್ಧದಲ್ಲಿ ಸೇರಿಕೊಂಡಿತು. ಅವರ ಉಪಸ್ಥಿತಿಯು ಭೂಮಿಯ ಅಡಿಪಾಯವನ್ನು ಅಲುಗಾಡಿಸಿದ ಚಂಡಮಾರುತದಂತೆ ಮತ್ಸ್ಯಗಳ ರಾಜನಾದ ವಿರಾಟನು ಮತ್ತು ಗುಡ್ಡಗಾಡು ಪ್ರದೇಶಗಳ ಪರಾಕ್ರಮಶಾಲಿ ಯೋಧನಾದ ಭಗದತ್ತನು ಪಾಂಡವರೊಂದಿಗೆ ಸೇರಲು ಹೊರಟರು. ಪ್ರತಿಯೊಬ್ಬರೂ ತಮ್ಮೊಂದಿಗೆ ಅಕ್ಷೋಹಿಣಿಯ ಮೌಲ್ಯದ ಸೈನಿಕರನ್ನು ಕರೆತಂದರು.
ಉಕ್ಕಿನ ಮೇಲೆ ಉಕ್ಕಿನ ಘರ್ಷಣೆ, ನೆಲದ ಮೇಲೆ ಕಾಲುಗಳ ಗುಡುಗು. ಈ ದೈತ್ಯರು ಯುದ್ಧಕ್ಕೆ ಸಿದ್ಧರಾಗುತ್ತಿದ್ದಂತೆ ಗಾಳಿಯು ತುಂಬಿತ್ತು. ಏತನ್ಮಧ್ಯೆ ಹಸ್ತಿನಾಪುರ ನಗರದಲ್ಲಿ ಕೌರವರ ರಾಜಕುಮಾರನಾದ ದುರ್ಯೋಧನನು ತನ್ನದೇ ಸೈನ್ಯದ ನಡುವೆ ಶಾಶ್ವತವಾಗಿ ಚಾಚಿಕೊಂಡಿರುವಂತೆ ತೋರುವ ಮುಖಗಳ ಸಮುದ್ರವಾಗಿ ನಿಂತನು. ಭೂರಿಶ್ರವರು ಮತ್ತು ಶಾಲ್ಯ ಎಂಬ ಇಬ್ಬರು ಪ್ರಬಲ ಯೋಧರು ತಮ್ಮ ಅಕ್ಷೋಹಿಣಿಯರೊಂದಿಗೆ ಸವಾರಿ ಮಾಡಿದರು. ಪ್ರತಿಯೊಬ್ಬರು ಗಾಳಿಯಲ್ಲಿ ಬೀಸುವ ಒಳರಜಿತ ಧ್ವಜಗಳನ್ನು ಹೊಂದಿದ್ದರು. ರುದಿಕನ ಮಗನಾದ ಕೃತವರ್ಮನು ತನ್ನ ಬೋಧರು, ಅಂದರು ಮತ್ತು ಕುಕ್ಕುರರನ್ನು ಯುದ್ಧಕ್ಕೆ ಕರೆದೊಯ್ದನು. ಅವರ ಉಪಸ್ಥಿತಿಯು ಕತ್ತಲೆಯ ಚಂಡಮಾರುತದ ಮೋಡದಂತೆ ಪ್ರಪಂಚದ ಮೇಲೆ ತನ್ನ ಕೋಪವನ್ನು ಬಿಚ್ಚಿಡಲು ಹೊರಟಿತು. ಸಿಂಧು ಸವ್ವೀರ ದೇಶದ ರಾಜನಾದ ಜಯದ್ರಥನು ಅಕ್ಷೋಹಿಣಿಯ ಯೋಗ್ಯವಾದ ಸೈನಿಕರೊಂದಿಗೆ ಸವಾರಿ ಮಾಡಿದನು. ಅವರ ಮುಖಗಳು ಹಠಾತ್ತಾದ ಪರ್ವತಗಳಂತೆ ಯುದ್ಧದ ಕಡೆಗೆ ಹೊರಟವು. ಈ ಪಡೆಗಳು ಹಸ್ತಿನಾಪುರದ ಮೇಲೆ ಒಗ್ಗೂಡುತ್ತಿದ್ದಂತೆ ನಗರವೇ ನಿರೀಕ್ಷೆಯಿಂದ ನಡುಗಿದಂತೆ ತೋರುತ್ತಿತ್ತು. ಉಕ್ಕಿನ ಮೇಲೆ ಉಕ್ಕಿನ ಘರ್ಷಣೆ, ನೆಲದ ಮೇಲಿನ ಕಾಲುಗಳ ಗುಡುಗುಗಳಿಂದ ಗಾಳಿ ತುಂಬಿತ್ತು. ಕೌರವರ ಸೈನ್ಯದ ನಡುವೆ ದ್ರುಪದ ಸಾಮ್ರಾಜ್ಯದ ಪುರೋಹಿತರೊಬ್ಬರು ಕುರುಗಳ ಮುಖ್ಯಸ್ಥನಾದ ದುರ್ಯೋಧನನ ಬಳಿಗೆ ಬಂದರು. ಪುರೋಹಿತರನ್ನು ಧೃತರಾಷ್ಟ್ರರ, ದುರ್ಯೋಧನ, ಭೀಷ್ಮ ಮತ್ತು ವಿದುರರು ಗೌರವಿಸಿದರು. ಅವರೆಲ್ಲರೂ ಬೃಹತ್ ಸಭೆಯಲ್ಲಿ ಕುಳಿತಿದ್ದರು. ಆತ್ಮೀಯ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡ ನಂತರ ಪುರೋಹಿತರು ಮಾತನಾಡಲು ಪ್ರಾರಂಭಿಸಿದರು. ಅವರ ಮಾತುಗಳು ಪ್ರಾಮಾಣಿಕತೆಯಿಂದ ತೊಟ್ಟಿಕ್ಕಿದವು. ನನ್ನ ಒಡೆಯರೇ, ನಾನು ಪಾಂಡವರ ಕಲ್ಯಾಣದ ಸುದ್ದಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿದ್ದೇನೆ. ಆದರೆ ನಿಮ್ಮ ಯೋಗಕ್ಷೇಮದ ಬಗ್ಗೆಯೂ ವಿಚಾರಿಸಲು ಬಂದಿದ್ದೇನೆ ಎಂದು ಅವರು ಹೇಳಿದರು. ಅವರು ಮುಂದುವರಿಯುವ ಮೊದಲು ಒಂದು ಕ್ಷಣ ವಿರಾಮಗೊಳಿಸಿದರು. ನಾಯಕರಾಗಿ ನೀವು ರಾಜರ ಶಾಶ್ವತ ಕರ್ತವ್ಯಗಳ ಬಗ್ಗೆ ತಿಳಿದಿರುತ್ತೀರಿ. ಆದರೆ ನಾನು ಅವುಗಳನ್ನು ಮತ್ತೊಮ್ಮೆ ಪಠಿಸುತ್ತೇನೆ. ಯಾವುದು ಸರಿ ಮತ್ತು ನ್ಯಾಯಯುತವಾಗಿದೆ ಎಂಬುದನ್ನು ನೆನಪಿಸುತ್ತದೆ. ಪುರೋಹಿತನ ಕಣ್ಣುಗಳು ಸಭೆಯಾದ್ಯಂತ ಹರಿದಾಡಿದವು, ಪ್ರತಿ ನಾಯಕನ ದೃಷ್ಟಿಯನ್ನು ಎದುರಿಸಿದವು. ಅವನ ಧ್ವನಿಯೂ ಬಲಗೊಂಡಿತು, ಅವನ ಮಾತುಗಳು ವಿಶ್ವಾಸವನ್ನು ಹೊತ್ತವು. ಧೃತರಾಷ್ಟ್ರ ಮತ್ತು ಪಾಂಡು ಸಹೋದರರು ಒಂದೇ ತಂದೆಯ ಪುತ್ರರು. ಅವರ ಆಸ್ತಿಯನ್ನು ಅವರ ನಡುವೆ ಸಮಾನವಾಗಿ ಹಂಚಿಕೊಳ್ಳುವುದು ಸರಿಯಾಗಿದೆ. ಆದರೂ ಧೃತರಾಷ್ಟ್ರನ ಪುತ್ರರು ಎಲ್ಲವನ್ನೂ ತಮಗಾಗಿ ತೆಗೆದುಕೊಂಡಿದ್ದಾರೆ. ಪಾಂಡು ಪುತ್ರರ ಬಳಿ ಏನೂ ಉಳಿದಿಲ್ಲ. ಹಿಂದಿನ ಅನ್ಯಾಯಗಳನ್ನು ವಿವರಿಸುವಾಗ ಪುರೋಹಿತನ ಧ್ವನಿಯು ದುಃಖದ ಸುಳಿವನ್ನು ಪಡೆದುಕೊಂಡಿತು. ನನ್ನ ಒಡೆಯರೇ, ಪಾಂಡುವಿನ ಪುತ್ರರಿಗೆ ರಾಜ್ಯದ ಹಕ್ಕಿನ ಪಾಲನ್ನು ಹೇಗೆ ನಿರಾಕರಿಸಲಾಯಿತು ಎಂಬುದು ನಿಮಗೆ ತಿಳಿದಿದೆ. ಅವರು ಪಲಾಯನ ಮಾಡಬೇಕಾಯಿತು ಮತ್ತು ಆಗಲೂ ಧೃತರಾಷ್ಟ್ರನ ಪುತ್ರರು ಅವರನ್ನು ಹಿಂಬಾಲಿಸಿದರು. ಅವರು ಅವರಿಗೆ ಹಾನಿ ಮಾಡಲು ಪ್ರಯತ್ನಿಸಿದರು, ಆದರೆ ಅದೃಷ್ಟವು ಅವರಿಗೆ ಇನ್ನೂ ಸಿದ್ಧವಾಗಿರಲಿಲ್ಲ. ಆದ್ದರಿಂದ ಅವರು ಬದುಕಿದ್ದರು. ಅರ್ಚಕನ ಮಾತುಗಳು ಆತನ ಕೇಳುಗರ ಮನಸ್ಸಿನಲ್ಲಿ ಒಂದು ಸ್ಪಷ್ಟ ಚಿತ್ರಣವನ್ನು ಮೂಡಿಸಿದವು. ಪಾಂಡವರು ತಮ್ಮ ಸ್ವಂತ ರಾಜ್ಯವನ್ನು ಹೇಗೆ ಕೆತ್ತಿದರು ಎಂಬುದನ್ನು ಆತ ವಿವರಿಸಿದನು. ಆದರೆ ಅದನ್ನು ವಂಚನೆಯಿಂದ ಅವರಿಂದ ಕದಿಯಬೇಕಾಯಿತು. ಧೃತರಾಷ್ಟ್ರನು ಈ ಕೃತ್ಯಕ್ಕೆ ತನ್ನ ಒಪ್ಪಿಗೆಯನ್ನು ನೀಡಿದ್ದನು ಮತ್ತು 13 ವರ್ಷಗಳ ಕಾಲ ಪಾಂಡವರು ದೇಶಭ್ರಷ್ಟರಾಗಿ ಬದುಕಬೇಕಾಯಿತು. ಪಾಂಡವರು ಅನುಭವಿಸಿದ ಕಷ್ಟಗಳ ಬಗ್ಗೆ ಮಾತನಾಡುವಾಗ ಅರ್ಚಕನ ಧ್ವನಿಯು ಹೆಚ್ಚು ತುತು ಪಡೆಯಿತು. ಅವರು ಸಭಾಭವನದಲ್ಲಿ ಅವಮಾನಕ್ಕೆ ಒಳಗಾಗಿದ್ದರು ಮತ್ತು ಅವರ ಪತಿ ಅವರೊಂದಿಗೆ ಬಳಲುತ್ತಿದ್ದರು. ಅರಣ್ಯದಲ್ಲಿ ಅವರು ಹೇಳಲಾಗದ ಅಪಾಯಗಳನ್ನು ಎದುರಿಸಿದ್ದರು ಮತ್ತು ವಿರಾಟ ನಗರದಲ್ಲಿಯೂ ಸಹ ಅವರು ಅಳೆಯಲಾಗದ ನೋವನ್ನು ಸರಿಸಿಕೊಳ್ಳಬೇಕಾಯಿತು. ಪುರೋಹಿತನ ಕಣ್ಣುಗಳು ದುರ್ಯೋಧನ ಮೇಲೆ ಚುಚ್ಚಿದವು. ಅವನ ಕಣ್ಣುಗಳು ಚುಚ್ಚಿದವು. ನನ್ನ ಒಡೆಯನೇ, ಅವನು ಹೇಳಿದ ಈ ಹಿಂದಿನ ಎಲ್ಲಾ ಅನ್ಯಾಯಗಳನ್ನು ನೆನಪಿಸಿಕೊಳ್ಳುತ್ತಾ, ಇದು ಶಾಂತಿಯುತ ಇತ್ಯರ್ಥಕ್ಕೆ ಸಮಯವಲ್ಲವೇ? ಪಾಂಡು ಪುತ್ರರು ತಮಗೆ ನ್ಯಾಯಯುತವಾದದ್ದನ್ನು ಮಾತ್ರ ಬಯಸುತ್ತಾರೆ. ರಾಜ್ಯದಲ್ಲಿ ತಮ್ಮ ಪಾಲು ಅವರು ಕುರುಗಳೊಂದಿಗೆ
ಯುದ್ಧವನ್ನು ಬಳಸುವುದಿಲ್ಲ, ಬದಲಿಗೆ ಶಾಂತಿಯಿಂದ ಬದುಕುವ ಅವಕಾಶವನ್ನು ಬಳಸುತ್ತಾರೆ. ಕುವರಿತನ ಮಾತುಗಳು ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಅವನ ದೃಢನಿಶ್ಚಯವು ಸ್ಪಷ್ಟವಾಗಿತ್ತು. ಅವನು ಪಾಂಡವರ ಸೈನ್ಯದ ಸಾಮರ್ಥ್ಯದ ಬಗ್ಗೆ ಮಾತನಾಡುತ್ತಿದ್ದನು. ಅದು ಈಗ ಅವರ ಆಜ್ಞೆಯ ಮೇರೆಗೆ ಒಟ್ಟುಗೂಡಿತು. 7 ಅಕ್ಷೌಹಿಣಿಯರ ಪಡೆಗಳು ಹೋರಾಡಲು ಸಿದ್ಧವಾಗಿದ್ದವು. ಅವುಗಳಲ್ಲಿ ಸಾತ್ಯಕಿ ಮತ್ತು ಹುಲಿಗಳಂತಹ ಹುಲಿಗಳು ಇದ್ದವು. ಕುರು ವಂಶದ ಶ್ರೇಷ್ಠ ಯೋಧರ ಗುಂಪಿನ ಮಧ್ಯದಲ್ಲಿ ಬುದ್ಧಿವಂತಿಕೆಯಲ್ಲಿ ಹಿರಿಯನಾಗಿದ್ದ ಮತ್ತು ಅಪಾರ ತೇಜಸ್ಸನ್ನು ಹೊಂದಿದ್ದ ಭೀಷ್ಮನು ಎತ್ತರವಾಗಿ ನಿಂತನು. ಅವನ ಕಣ್ಣುಗಳು ಆಳವಾದ ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು. ಅವನು ಪಾಂಡವರ ದುಃಖಸ್ಥಿತಿಯ ಕಥೆಯನ್ನು ವಿವರಿಸಿದ ಬ್ರಾಹ್ಮಣನ ಮಾತುಗಳನ್ನು ಕೇಳುತ್ತಿದ್ದನು. ಸೌಮ್ಯವಾದ ತಲೆಯೊಂದಿಗೆ ಭೀಷ್ಮನು ತನ್ನ ಧ್ವನಿಯನ್ನು ಒಡಗಿದ ಆತ್ಮಗಳ ಮೇಲೆ ಹಿತವಾದ ಮುಲಾಮುದಂತೆ ಮಾತನಾಡಲು ಪ್ರಾರಂಭಿಸಿದನು. ಅವರೆಲ್ಲರೂ ಚೆನ್ನಾಗಿದ್ದಾರೆ, ಕೃಷ್ಣನೊಂದಿಗೆ ಎಷ್ಟು ಅದೃಷ್ಟವಂತರು ಎಂದು ಆತನ ಕಣ್ಣುಗಳು ಸಂತೋಷದಿಂದ ಹೊಳೆಯುತ್ತಿದ್ದವು. ಅವರು ಸಹಾಯವನ್ನು ಪಡೆದುಕೊಂಡಿರುವುದು ಮತ್ತು ಸದ್ಗುಣದ ಹಾದಿಯತ್ತ ಒಲವು ತೋರುವುದು ಎಷ್ಟು ಅದೃಷ್ಟಕರು. ವಂಶದ ಆ ವಂಶಸ್ಥರು ತಮ್ಮ ಸೋದರ ಸಂಬಂಧಿಗಳೊಂದಿಗೆ ಶಾಂತಿಯನ್ನು ಬಯಸುವುದು ಎಷ್ಟು ಅದೃಷ್ಟ. ಅವನ ಮಾತುಗಳು ಒಣಗಿದ ಭೂಮಿಯ ಮೇಲಿನ ಸೌಮ್ಯ ಮಳೆಯಂತೆ ಪ್ರಾಮಾಣಿಕತೆಯಿಂದ ಸುರಿದವು. ಭೀಷ್ಮನು ಮಾತನಾಡುತ್ತಿದ್ದಂತೆಯೇ ಅವನ ಕಣ್ಣುಗಳು ಸಭಿಕರನ್ನು ದಿಟ್ಟಿಸಿ ನೋಡುತ್ತಿದ್ದವು. ಒಟ್ಟುಗೂಡಿದ ಯೋಧರ ಮುಖಗಳನ್ನು ಹಿಡಿದುಕೊಂಡವು. ತನ್ನ ಮಾತುಗಳು ಅಲ್ಲಿದ್ದ ಎಲ್ಲರ ಹೃದಯದಲ್ಲಿ ಆಯವಾಗಿ ಮುಳುಗುವಂತೆ ಅವನು ಒಂದು ಕ್ಷಣ ನಿಲ್ಲಿಸಿದನು. ನೀವು ಹೇಳಿದ್ದು ನಿಜ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಅವನು ತನ್ನ ಧ್ವನಿಯನ್ನು ಸ್ಥಿರವಾಗಿ ಮತ್ತು ಶಾಂತವಾಗಿ ಮುಂದುವರಿಸಿದನು. ಆದಾಗ್ಯೂ ನಿಮ್ಮ ಮಾತುಗಳು ತುಂಬಾ ತೀಕ್ಷ್ಣವಾಗಿವೆ. ಕಾರಣ ನಾನು ಭಾವಿಸುತ್ತೇನೆ, ನೀವು ಬ್ರಾಹ್ಮಣರು. ಭೀಷ್ಮನ ನೋಟವು ಪ್ರೀತನ ಮಗನಾದ ಅರ್ಜುನನ ಕಡೆಗೆ ತಿರುಗಿತು ಮತ್ತು ಅವನ ಕಣ್ಣುಗಳು ಮೆಚ್ಚುಗೆಯಿಂದ ಹೊಳೆಯುತ್ತಿದ್ದವು. ಅರ್ಜುನನು ಬಲಶಾಲಿ, ಶಸ್ತ್ರಾಸ್ತ್ರಗಳಲ್ಲಿ ತರಬೇತಿ ಪಡೆದವನು ಮತ್ತು ಮಹಾನ್ ಯೋಧ ಎಂದು ಅವನು ಹೇಳಿದನು. ಅವನ ಧ್ವನಿಯು ಗೌರವದಿಂದ ತುಂಬಿತು. ಯಾರು ಶಾಂತವಾಗಿ ಯುದ್ಧದಲ್ಲಿ ಅವನನ್ನು ತಡೆದುಕೊಳ್ಳಬಲ್ಲರು? ಗುಡುಗು ಹೊಡೆಯುವವನು ಸಹ ಸಾಧ್ಯವಿಲ್ಲ. ಇತರ ಬಿಲ್ಲುಗಾರರು ಉಲ್ಲೇಖಿಸಲು ಯೋಗ್ಯರಲ್ಲ. ಭೀಷ್ಮನ ಮಾತುಗಳು ದೃಢನಿಶ್ಚಯದಿಂದ ಕೂಡಿದ್ದವು. ಅವನು ಅರ್ಜುನನ ಪರಾಕ್ರಮವನ್ನು ನೇರವಾಗಿ ನೋಡಿದಂತೆ ಅಷ್ಟರಲ್ಲಿ ರಾಧೆಯ ಮಗನಾದ ಕಣ್ಣನು ಭೀಷ್ಮನ ಮಾತುಗಳನ್ನು ತಡೆದನು. ಅವನ ಧ್ವನಿಯು ಉದ್ದತನದಿಂದ ಸುರಿಯತೊಡಗಿತು. ಈ ಸಂಗತಿಗಳನ್ನು ತಿಳಿಯದ ಯಾವುದೇ ಜೀವಿ ಈ ಜಗತ್ತಿನಲ್ಲಿ ಇಲ್ಲ ಎಂದು ನಕ್ಕನು. ಅವುಗಳನ್ನು ಪದೇ ಪದೇ ಪುನರಾವರ್ತಿಸುವುದರಿಂದ ಏನು ಪ್ರಯೋಜನ? ಅವನು ದುರ್ಯೋಧನನ ಕಡೆಗೆ ತಿರುಗಿದನು. ಅವನ ಕಣ್ಣುಗಳು ಧಿಕ್ಕಾರದಿಂದ ವಿನುಗುತ್ತಿದ್ದವು. ಭೀಷ್ಮನ ಅಭಿವ್ಯಕ್ತಿ ಶಾಂತವಾಗಿತ್ತು, ಆದರೆ ಅವನ ಮಾತುಗಳು ಎಚ್ಚರಿಕೆಯ ಸುಳಿವನ್ನು ಹೊಂದಿದ್ದವು. ಅವರು ತಮ್ಮ ಪೂರ್ವಜರ ಸಿಂಹಾಸನವನ್ನು ಮರಳಿ ಪಡೆಯಲು ಬಯಸಿದರೆ ಅವರು ನಿಗದಿಪಡಿಸಿದಂತೆ ನಿರ್ದಿಷ್ಟ ಅವಧಿಯನ್ನು ಕಾಡಿನಲ್ಲಿ ಕಳೆಯಬೇಕು ಎಂದು ಅವರು ಹೇಳಿದರು. ಅವರ ಧ್ವನಿಯು ದೃಢವಾಗಿದ್ದರೂ ಅಳೆಯಲ್ಪಟ್ಟಿತು. ನಂತರ ಅವರು ದುರ್ಯೋಧನನ ಅವಲಂಬಿತರಾಗಿ ಸುರಕ್ಷಿತವಾಗಿ ಬದುಕಲಿ. ಭೀಷ್ಮನು ಮಾತನಾಡುವುದನ್ನು ಮುಗಿಸಿದಾಗ ಕೌರವರ ಮುಖ್ಯಸ್ಥನಾದ ಧೃತರಾಷ್ಟ್ರನು ಮಧ್ಯ ಪ್ರವೇಶಿಸಿದನು. ಆತನ ಮಾತುಗಳು ಪ್ರಾರ್ಥನೆಯಿಂದ ಸುರಿಯತೊಡಗಿದವು. ಆತ ಭೀಷ್ಮನ ಚಿಂತೆಗಳನ್ನು ಶಮನಗೊಳಿಸಿದನು. ಕನ್ನನನ್ನು ಆತನ ಉದ್ದಟತನಕ್ಕಾಗಿ ಗದರಿಸಿದನು ಮತ್ತು ಸಂಜಯನನ್ನು ಉದ್ದೇಶಪೂರ್ವಕವಾಗಿ ತುಂಬಿದ ಧ್ವನಿಯಲ್ಲಿ ಸಂಬೋಧಿಸಿದನು. ನಾನು ಸಂಜಯನನ್ನು ಪಾಂಡು ಪುತ್ರರ ಬಳಿಗೆ ಕಳುಹಿಸುತ್ತೇನೆ ಎಂದು ಆತ ಹೇಳಿದನು. ಆತನ ಕಣ್ಣುಗಳು ಸಭೆಯನ್ನು ಮತ್ತೊಮ್ಮೆ ನೋಡುತ್ತಿದ್ದವು. ಹಸ್ತಿನಾಪುರ ರಾಜ್ಯದ ಮೇಲೆ ಸೂರ್ಯ ಮುಳುಗುತ್ತಿದ್ದಾಗ ಜನಜಂಗುಳಿಯಿಂದ ಕೂಡಿದ ಬೀದಿಗಳಲ್ಲಿ ಚಿನ್ನದ ಹೊಳಪನ್ನು ಬೀರುತ್ತಿತ್ತು. ಈ ಶಾಂತವಾದ ದೃಶ್ಯದ ನಡುವೆ ಅಂದಗಾಜನಾದ ಧೃತರಾಷ್ಟ್ರನು ತನ್ನ ಕೋಣೆಗಳಲ್ಲಿ ಕುಳಿತು ಯುದ್ಧ ಮತ್ತು ಸೋಲಿನ ಪ್ರತಿಧ್ವನಿಗಳಿಂದ ಸುತ್ತುವರಿದಿದ್ದನು. ಅವನು ತನ್ನ ವಿಶ್ವಾಸಾರ್ಹ ಸಲಹೆಗಾರನಾದ ಸಂಜಯನ ಕಡೆಗೆ ತಿರುಗಿ ಚಿಂತೆ ಮತ್ತು ಕುತೂಹಲದ ಮಿಶ್ರಣದಿಂದ ಮಾತನಾಡುತ್ತಿದ್ದನು. ಓ
ಸಂಜೆಯ ಪಾಂಡವರು ಉಪಪ್ಲವನಿಗೆ ಆಗಮಿಸಿದ್ದಾರೆ ಎಂದು ಅವರು ಹೇಳುತ್ತವೆ. ಅವರ ಧ್ವನಿಯು ಮಂದವಾಗಿ ಅಳತೊಡಗಿತು. ನೀನು ಹೋಗಿ ಅವರನ್ನು ವಿಚಾರಿಸು. ನನ್ನ ಹೆಸರಿನಲ್ಲಿ ಅಜಾತಶತ್ರುವಿಗೆ ವಂದನೆ ಹೇಳಿ, ಅದೃಷ್ಟವಶಾತ್ ನೀನು ಅಂತಹ ನಗರವನ್ನು ತಲುಪಿದ್ದೀಯಾ ಎಂದು ಹೇಳಿರಿ. ರಾಜನ ಮಾತುಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡ ಸಂಜಯರು ತಲೆಯಾಡಿಸಿದನು. ಅವನು ಉಪಪ್ಲವಕ್ಕೆ ಹೋಗುವಾಗ ಧೃತರಾಷ್ಟ್ರನಿಗೆ ಬಾಲ್ಯದಿಂದಲೂ ತನಗೆ ಪರಿಚಿತರಾಗಿದ್ದ ಪಾಂಡವರ ಬಗ್ಗೆ ಯೋಚಿಸದೇ ಇರಲು ಸಾಧ್ಯವಾಗಲಿಲ್ಲ. ಅವರು ಯಾವಾಗಲೂ ಹೇಗೆ ನೀತಿವಂತರಾಗಿದ್ದರು ಮತ್ತು ಒಳ್ಳೆಯವರಾಗಿದ್ದರು ಎಂಬುದನ್ನು ಅವನು ನೆನಪಿಸಿಕೊಂಡನು. ತನ್ನ ಬಗೆಗಿನ ತಮ್ಮ ಕರ್ತವ್ಯದಲ್ಲಿ ಎಂದಿಗೂ ತಪ್ಪಿಸಿಕೊಳ್ಳಲಿಲ್ಲ. ಸಂಜಯನು ಉಪಪ್ಲವ ನಗರವನ್ನು ಸಮೀಪಿಸುತ್ತಿದ್ದಂತೆ ಪಾಂಡವರು ತಮ್ಮ ನಾಯಕ ಅಜಾತಶತ್ರುವಿನ ಸುತ್ತಲೂ ಜಮಾಯಿಸಿದ್ದನ್ನು ಕಂಡನು. ಅವರು ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವದ ಚಿತ್ರಣವಾಗಿದ್ದರು. ಅವರ ಕಣ್ಣುಗಳು ಪ್ರತಿ ಹಾದು ಹೋಗುವ ದಿನವಿಡೀ ಪ್ರಕಾಶಮಾನವಾಗಿ ಉರಿಯುತ್ತಿದ್ದ ಬೆಂಕಿಯಿಂದ ಹೊಳೆಯುತ್ತಿದ್ದವು. ರಾಜನು ಅವನಿಗೆ ಹೇಳಿದ ಮಾತುಗಳನ್ನು ಬಳಸಿ ಸಂಜಯನು ಧೃತರಾಷ್ಟ್ರನ ಪರವಾಗಿ ಅವರನ್ನು ಸ್ವಾಗತಿಸಿದನು. ಪಾಂಡವರು ಗಮನವಿಟ್ಟು ಆಲಿಸಿದರು. ಅವರ ಮುಖಗಳು ಅಭಿವ್ಯಕ್ತಿ ರಹಿತವಾಗಿದ್ದವು. ಆದರೆ ಅವರು ಸಂಜಯನ ಮಾತುಗಳಿಗೆ ಉತ್ತರಿಸುವಾಗ ಅವರ ಧ್ವನಿಗಳು ದುಃಖ ಮತ್ತು ಹಾತೊಯ್ಯುವಿಕೆಯ ಸುಳಿವನ್ನು ತೋರಿಸಿದವು. ಅವರು ತಮ್ಮ ಕಷ್ಟಗಳ ಬಗ್ಗೆ ಮಾತನಾಡಿದರು. ಅವರು ದೇಶಭ್ರಷ್ಟರಾದರು ಮತ್ತು ಅವರ ಶತ್ರುಗಳಿಂದ ವಿಶ್ವಾಸಘಾತುಕವಾಗಿ ನಡೆಸಿಕೊಳ್ಳಲ್ಪಟ್ಟರು. ಆದರೂ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಅವರ ಆತ್ಮಗಳು ಭಗ್ನವಾಗಿರಲಿಲ್ಲ. ಧೃತರಾಷ್ಟ್ರನ ಆಲೋಚನೆಗಳು ಪಾಂಡವರೊಂದಿಗೆ ಯಾವಾಗಲೂ ಭಿನ್ನಾಭಿಪ್ರಾಯ ಹೊಂದಿದ್ದ ತನ್ನ ಸ್ವಂತ ಮಗನಾದ ದುರ್ಯೋಧನನ ಕಡೆಗೆ ತಿರುಗಿತು. ಅವನು ಒಮ್ಮೆ ಪಾಂಡವರ ಹಕ್ಕಿನ ಪಾಲನ್ನು ಕಸಿದುಕೊಳ್ಳಬಹುದೆಂದು ದುರ್ಯೋಧನನು ಹೇಗೆ ಹೆಮ್ಮೆ ಪಡುತ್ತಿದ್ದನೆಂಬುದನ್ನು ಅವನು ನೆನಪಿಸಿಕೊಂಡನು. ಆದರೆ ಈಗ ರಾಜನು ಅಂತಹ ಕಲ್ಪನೆಯ ಮೂರ್ಖತನವನ್ನು ಅರಿತುಕೊಂಡನು. ಸಂಜಯನು ಹಸ್ತಿನಾಪುರಕ್ಕೆ ಹಿಂತಿರುಗಿದಾಗ ಧೃತರಾಷ್ಟ್ರನ ಮನಸ್ಸು ಪಾಂಡವರೊಂದಿಗೆ ಹೋರಾಡಿದ ಮಹಾನ್ ಯೋಧರ ಕಡೆಗೆ ತಿರುಗಿತು. ಅವನು ಗಾಂಧೀವನ ಯೋಧ ಅರ್ಜುನ ಮತ್ತು ಅವನ ಸಹೋದರ ಭೀಮನ ಬಗ್ಗೆ ಯೋಚಿಸಿದನು. ಅವನ ಶಕ್ತಿ ಯುದ್ಧದಲ್ಲಿ ಅವನ ಉಕತೆಯಿಂದ ಮಾತ್ರ ಹೊಂದಿಕೆಯಾಯಿತು. 3 ಲೋಕಗಳ ಒಡೆಯನಾದ ಕೃಷ್ಣನೂ ಇದ್ದನು. ಅವನು ಪಾಂಡವರಿಗೆ ಯೋಗ್ಯವಿತರನೆಂದು ಸಾಬೀತಾಯಿತು. ಯುದ್ಧದಲ್ಲಿ ಕೃಷ್ಣನನ್ನು ವಿರೋಧಿಸಲು ಪ್ರಯತ್ನಿಸಿದ ಕರುಷರಾಜ ಶಿಶುಪಾಲನ ಸೋಲನ್ನು ನೆನಪಿಸಿಕೊಂಡ ರಾಜನ ಆಲೋಚನೆಗಳು ಗಾಢವಾದವು. ಆ ದುರಂತದ ದಿನದ ನೆನಪು ಧೃತರಾಷ್ಟ್ರನನ್ನು ಇನ್ನೂ ಕಾಡುತ್ತಿತ್ತು ಮತ್ತು ಆತನಿಗೆ ಮುನ್ಸೂಚನೆಯ ಭಾವವನ್ನು ತಪ್ಪಿಸಲು ಸಾಧ್ಯವಾಗಲಿಲ್ಲ. ಹಸ್ತಿನಾಪುರದಲ್ಲಿ ರಾತ್ರಿ ಉರುಳಿದಂತೆ ಧೃತರಾಷ್ಟ್ರನ ಚಿಂತೆ ಹೆಚ್ಚಾಯಿತು. ಅವನ ಮಗ ದುರ್ಯೋಧನನು ಹಸ್ತಿನಾಪುರದ ಸಂಯುಕ್ತ ಶಕ್ತಿಗೆ ಸರಿಸಾಟಿಯಲ್ಲ ಎಂದು ಅವನಿಗೆ ತಿಳಿದಿತ್ತು. ಹಸ್ತಿನಾಪುರ ರಾಜ್ಯದಲ್ಲಿ ರಾಜ ಧೃತರಾಷ್ಟ್ರನ ವಿಶ್ವಾಸಾರ್ಹ ಸಲಹೆಗಾರನಾದ ಸಂಜಯನನ್ನು ಉಪಪ್ಲವನಿಗೆ ಕಳುಹಿಸಲಾಗಿತ್ತು. ಅಲ್ಲಿ ಅವನು ಪಾಂಡವರನ್ನು ಭೇಟಿಯಾಗುತ್ತಾನೆ. ಅವನು ಅವರ ಆಸ್ಥಾನಕ್ಕೆ ಆಗಮಿಸಿದಾಗ ಸಂಜಯನು 5 ಸಹೋದರರ ಬಗ್ಗೆ ಸಂತೋಷ ಮತ್ತು ಗೌರವದಿಂದ ತುಂಬಿದ್ದನು. ಯುಧಿಷ್ಠಿರ, ಭೀಮಸೇನ, ಅರ್ಜುನ, ನಕುಲ ಮತ್ತು ಸಹದೇವ ತನ್ನ ನಿಷ್ಠಾವಂತ ಸಹಚರರಿಂದ ಸುತ್ತುವರಿದ ತನ್ನ ಸಿಂಹಾಸನದ ಮೇಲೆ ಕುಳಿತಿದ್ದ ರಾಜ ಯುಧಿಷ್ಠಿರನ ಬಳಿಗೆ ಸಂಜಯನು ಹೋದನು. ಹಳೆಯ ಸಲಹೆಗಾರನು ರಾಜನಿಗೆ ಆಳವಾದ ನಮಸ್ಕರಿಸಿದನು. ಇಷ್ಟು ಸುದೀರ್ಘ ಪ್ರಯಾಣದ ನಂತರ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದಕ್ಕಾಗಿ ತನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದನು. ಪಾಂಡವರ, ವಿಶೇಷವಾಗಿ ಅವರ ಪತಿಯರು ಮತ್ತು ಮಕ್ಕಳ ಯೋಗಕ್ಷೇಮದ ಬಗ್ಗೆ ವಿಚಾರಿಸುವಾಗ ಸಂಜಯನ ಮಾತುಗಳು ವಾತ್ಸಲ್ಯ ಮತ್ತು ಗೌರವದಿಂದ ತುಂಬಿದವು. ಸಂಜಯನ ಉಪಸ್ಥಿತಿಯಿಂದ ಸಂತೋಷಗೊಂಡ ಯುಧಿಷ್ಠಿರನು ಅವನನ್ನು ಆತ್ಮೀಯವಾಗಿ ಸ್ವಾಗತಿಸಿದನು ಮತ್ತು ಉಪಪ್ಲವನಿಗೆ ಸುರಕ್ಷಿತವಾಗಿ ಹಾದುಹೋಗುವ ಬಗ್ಗೆ ಕೇಳಿದನು. ನಂತರ ರಾಜನು ಹಸ್ತಿನಾಪುರದ ಪರಿಸ್ಥಿತಿಯ ಬಗ್ಗೆ ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸಿದನು. ತನ್ನ ಅಜ್ಜ ಭೀಷ್ಮ, ಚಿಕ್ಕಪ್ಪ ಧೃತರಾಷ್ಟ್ರ ಮತ್ತು ಕುರುಕ್ಷೇತ್ರದ ರಾಜಮನೆತನದ ಇತರ ಪ್ರಮುಖ ಸದಸ್ಯರ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ವಿಚಾರಿಸಿದನು. ರಾಜ್ಯದ ಬಗೆಗಿನ ವಿವರಗಳಿಂದ ತುಂಬಿದ ಸಂಜಯ್
ಅವರ ಪ್ರತಿಕ್ರಿಯೆಯು ಸುದೀರ್ಘವಾಗಿತ್ತು. ಅವರು ಪಾಂಡವರ ಕಲ್ಯಾಣದ ಬಗ್ಗೆ, ರಾಜ ಧೃತರಾಷ್ಟ್ರನ ಕಾಳಜಿ ಮತ್ತು ಅವರ ಜೀವನದ ಬಗ್ಗೆ ತಿಳಿದುಕೊಳ್ಳುವ ಅವರ ಸ್ವಂತ ಉತ್ಸಾಹದ ಬಗ್ಗೆ ಮಾತನಾಡಿದರು. ದ್ರೋಣ, ಕೃಪಾ ಮತ್ತು ಭೂರಿಶ್ರವರು ಸೇರಿದಂತೆ ರಾಜನ ಅಡಿಯಲ್ಲಿ ಸೇವೆ ಸಲ್ಲಿಸಿದ ಮಹಾನ್ ಬಿಲ್ಲುಗಾರರನ್ನು ಸಹ ಸಂಜಯ್ ಉಲ್ಲೇಖಿಸಿದ್ದಾರೆ. ಅವರೆಲ್ಲರೂ ತಮ್ಮ ಶೌರ್ಯ ಮತ್ತು ಬುದ್ಧಿವಂತಿಕೆಗೆ ಹೆಸರುವಾಸಿಯಾಗಿದ್ದರು. ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸುತ್ತಿದ್ದಂತೆ ಅವನು ಸಂಜಯನ ಸುದ್ದಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದನು ಮತ್ತು ಹಸ್ತಿನಾಪುರದಲ್ಲಿರುವ ಬ್ರಾಹ್ಮಣರ ಚಿಕಿತ್ಸೆಯ ಬಗ್ಗೆ ಕೇಳಿದನು. ಅವರು ಧರ್ಮ ಅಥವಾ ನೀತಿಯ ರಕ್ಷಕರಾಗಿರುವುದರಿಂದ ಅವರನ್ನು ರಕ್ಷಿಸುವುದು ರಾಜನ ಕರ್ತವ್ಯ ಎಂದು ಅವನು ಸಂಜಯನಿಗೆ ನೆನಪಿಸಿದನು. ಅವರ ಆಶೀರ್ವಾದವಿಲ್ಲದೆ ರಾಜ್ಯವು ಬಳಲುತ್ತದೆ. ಬ್ರಾಹ್ಮಣರೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳುವ ಮಹತ್ವವನ್ನು ಒಪ್ಪಿಕೊಂಡು ಸಂಜಯನು ತಲೆಯಾಡಿಸಿದನು. ನಂತರ ಹಳೆಯ ಸಲಹೆಗಾರನು ಲೆಕ್ಕವಿಲ್ಲದಷ್ಟು ಶತ್ರುಗಳನ್ನು ಏಕಾಂಗಿಯಾಗಿ ಸೋಲಿಸಿ ಕುರುಕ್ಷೇತ್ರದ ಜನರ ನಾಯಕನಾದ ಅಂಚುಲನ ಸಾಹಸಗಳ ಬಗ್ಗೆ ಮಾತನಾಡಿದನು. ಅವನು ಭೀಮನ ಶೌರ್ಯ, ಸಹದೇವನ ಮಿಲಿಟರಿ ಪರಾಕ್ರಮ ಮತ್ತು ಯುದ್ಧದಲ್ಲಿ ನಕುಲನ ವಿಜಯಗಳ ಬಗ್ಗೆಯೂ ಪ್ರಸ್ತಾಪಿಸಿದನು. ಆದಾಗ್ಯೂ ಸಂಜಯ್ ಮಾತನಾಡುವುದನ್ನು ಮುಂದುವರೆಸಿದಾಗ ಅವರ ಧ್ವನಿಯು ಮಂದವಾಯಿತು. ಅವರು ಯುಧಿಷ್ಠಿರನಿಗೆ ಅವಳ ತೊಂದರೆಗಳು ಇನ್ನೂ ಮುಗಿದಿಲ್ಲ ಎಂದು ನೆನಪಿಸಿದರು, ಏಕೆಂದರೆ ಅವರು ತಮ್ಮ ಸ್ವಂತ ಕುಟುಂಬ ಸದಸ್ಯರ ಸವಾಲುಗಳನ್ನು ಇನ್ನೂ ಎದುರಿಸಬೇಕಾಗಿತ್ತು. ಅವರು ಸಾಮಾನ್ಯ ಗುರಿಯತ್ತ ಕೆಲಸ ಮಾಡುವುದಕ್ಕಿಂತ ಹಾನಿ ಮಾಡುವಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದರು. ರಾಜನ ಮಾತುಗಳು ಒಂದು ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಅಗತ್ಯದ ಸಮಯದಲ್ಲಿ ಒಗ್ಗೂಡಿ ಒಬ್ಬರಿಗೊಬ್ಬರು ಬೆಂಬಲಿಸುವಂತೆ ತನ್ನ ಸಹೋದರರು ಮತ್ತು ಸೋದರ ಸಂಬಂಧಿಗಳನ್ನು ಒತ್ತಾಯಿಸಿದಂತೆ ಈ ರೀತಿಯಾಗಿ ಸಂಜಯನು ಉಪಪ್ಲವನಿಗೆ ಭೇಟಿ ನೀಡಿದನು. ಸಂಜಯನು ಯುಧಿಷ್ಠಿರನ ಮುಂದೆ ನಿಂತಾಗ ಸಹಾನುಭೂತಿಯ ಮತ್ತು ಗೌರವದ ಮಿಶ್ರಣದಿಂದ ಅವನನ್ನು ದಿಟ್ಟಿಸಿ ನೋಡಿದನು. ನೀನು ಹೇಳಿದಂತೆ, ಓ ಪಾಂಡುವಿನ ಮಗನೇ. ಅವನು ತನ್ನ ಧ್ವನಿಯನ್ನು ಮಂದವಾಗಿ ಮತ್ತು ನೆಮ್ಮದಿಯಿಂದ ಪ್ರಾರಂಭಿಸಿದನು. ನೀನು ಕುರುಗ ಮತ್ತು ಅವರ ಅತ್ಯಂತ ಗೌರವಾನ್ವಿತ ಸದಸ್ಯರ ಕಲ್ಯಾಣದ ಬಗ್ಗೆ ಕೇಳುತ್ತೀಯಾ? ಅವರು ಆರೋಗ್ಯವಾಗಿದ್ದಾರೆ, ಅನಾರೋಗ್ಯದಿಂದ ಮುಕ್ತರಾಗಿದ್ದಾರೆ ಮತ್ತು ಅತ್ಯುತ್ತಮ ಮನೋಭಾವದಿಂದ ತುಂಬಿದ್ದಾರೆ ಎಂಬ ಸುದ್ದಿಯನ್ನು ನಾನು ತರುತ್ತೇನೆ. ಆದರೆ ಧೃತರಾಷ್ಟ್ರನ ಮಗನೊಂದಿಗೆ ನೀತಿಯ ಹಾದಿಯಲ್ಲಿ ನಡೆಯುವವರು ಮತ್ತು ದುಷ್ಟತನಕ್ಕೆ ದಾರಿ ತಪ್ಪಿದ ಇತರರು ಇದ್ದಾರೆ. ಇದರ ಹೊರತಾಗಿಯೂ ರಾಜಕುಮಾರನು ತನ್ನ ಶತ್ರುಗಳಿಗೂ ಉಡುಗೊರೆಗಳನ್ನು ನೀಡುತ್ತಾನೆ ಎಂದು ತಿಳಿದು ಬಂದಿದೆ ಮತ್ತು ಅವನು ಬ್ರಾಹ್ಮಣರಿಗೆ ಮಾಡಿದ ಅರ್ಪಣೆಗಳನ್ನು ಹಿಂತೆಗೆದುಕೊಳ್ಳುವ ಸಾಧ್ಯತೆ ಇಲ್ಲ ಎಂದು ಸಂಜಯ್ ಮುಂದುವರಿಸಿದಾಗ ಯುಧಿಷ್ಠಿರನ ಕಣ್ಣುಗಳು ಸ್ವಲ್ಪ ಸಂಕುಚಿತಗೊಂಡವು. ಮುಂದುವರಿಯುವ ಮೊದಲು ತನ್ನ ಆಲೋಚನೆಗಳನ್ನು ಸಂಗ್ರಹಿಸಿದಂತೆ ಸಂಜಯ ನಿಲ್ಲುತ್ತಾನೆ. ಕ್ಷತ್ರಿಯರಲ್ಲಿ ಗೌರವದ ಮಾರ್ಗವನ್ನು ಅನುಸರಿಸುವುದು ಒಂದು ಸಂಪ್ರದಾಯವಾಗಿದೆ, ಆದರೆ ಕೆಲವೊಮ್ಮೆ ಅವರ ಬಗ್ಗೆ ಯಾವುದೇ ಕೆಟ್ಟ ಇಚ್ಛೆಯನ್ನು ಹೊಂದಿರದವರಿಗೆ ಹಾನಿಯನ್ನುಂಟು ಮಾಡುತ್ತದೆ. ಇದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಸಂಜಯ ಸೂಚಿಸುತ್ತಾನೆ. ಅವನ ಧ್ವನಿಯಲ್ಲಿ ಅಸಮ್ಮತಿ ಇದೆ. ಧೃತರಾಷ್ಟ್ರನ ಮಗನಾದ ದುರ್ಯೋಧನನು ವಾಸ್ತವವಾಗಿ ಕರುಳಿನ ಭಿನ್ನಾಭಿಪ್ರಾಯದ ಪಾಪದಲ್ಲಿ ತಪ್ಪಿತಸ್ಥನಾಗಿದ್ದನು. ಯುಧಿಷ್ಠಿರ ಮತ್ತು ಅವನ ಸಹೋದರರ ನೀತಿಯ ಹೊರತಾಗಿಯೂ ಅವರ ಬಗ್ಗೆ ಕೆಟ್ಟ ಇಚ್ಛೆಯನ್ನು ಹೊಂದಿದ್ದನು. ಆದರೆ ಧೃತರಾಷ್ಟ್ರನು ಸ್ವತಃ ಈ ಗಾಯವನ್ನು ಒಪ್ಪಲಿಲ್ಲ. ಅಂತಹ ವಿಭಜನೆಗಳನ್ನು ಪ್ರಚೋದಿಸುವುದು ಎಲ್ಲ ಪಾಪಗಳಿಗಿಂತ ದೊಡ್ಡದು ಎಂದು ಬ್ರಾಹ್ಮಣರಿಂದ ಕಲಿತ ಆತ ಇದಕ್ಕಾಗಿ ಹೃದಯದಿಂದ ದುಃಖಿಸಿದನು. ಸಂಜಯ್ ಮಾತನಾಡುವಾಗ ಅವನು ಯುಧಿಷ್ಠಿರನನ್ನು ಅವನ ಹಿಂದಿನ ವೈಭವದ ನೆನಪುಗಳಿಗೆ ಕೊಂಡೊಯ್ಯುವಂತೆ ತೋರುತ್ತಿತ್ತು. ಅವರು ಮೈದಾನದಲ್ಲಿ ನಿನ್ನ ಪರಾಕ್ರಮವನ್ನು ಮತ್ತು ಯುದ್ಧದಲ್ಲಿ ಮುನ್ನಡೆಸುವ ಅರ್ಜುನನ ಪರಾಕ್ರಮವನ್ನು ನೆನಪಿಸಿಕೊಳ್ಳುತ್ತಾರೆ ಎಂದು ಅವರು ಹೇಳಿದರು. ಶಂಖ ಮತ್ತು ತಮ್ಮ ಅತ್ಯುನ್ನತ ಧ್ವನಿಯಲ್ಲಿ ಪ್ರತಿಧ್ವನಿಸುವಾಗ ಭೀಮನ ಪ್ರಬಲ ಗದೆಯನ್ನು ನೆನಪಿಸಿಕೊಳ್ಳಲಾಗುತ್ತದೆ. ಮಾದ್ರಿಯ ಇಬ್ಬರು ಪುತ್ರರಾದ ನಕುಲ
ಮತ್ತು ಸಹದೇವ ಯುದ್ಧಭೂಮಿಯಲ್ಲಿ ದಂಡೇರುಳೊಂದಿಗಿನ ಅವರ ಕೌಶಲ್ಯಕ್ಕಾಗಿ ಅವರ ಚಲನೆಗಳು ವೇಗವಾಗಿ ಮತ್ತು ಅಸ್ಥಿರವಾಗಿರುವುದಕ್ಕಾಗಿ ನೆನಪಿಸಿಕೊಳ್ಳುತ್ತಾರೆ. ಸಂಜೆ ಅವರ ಮಾತುಗಳು ಅದೃಷ್ಟದ ಸಂಕೀರ್ಣತೆಗಳ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಹೊಂದಿದ್ದವು. ಪ್ರತಿಯೊಬ್ಬ ವ್ಯಕ್ತಿಯ ಭವಿಷ್ಯವು ಏನೆಂದು ತಿಳಿಯಲು ಸಾಧ್ಯವಿಲ್ಲ ಎಂದು ನಾನು ನಂಬುತ್ತೇನೆ ಎಂದು ಅವರು ಮೃದುವಾಗಿ ಹೇಳಿದರು. ಎಲ್ಲಾ ಸದ್ಗುಣಗಳನ್ನು ಹೊಂದಿರುವ ಓ ಪಾಂಡು ಮಗನೇ, ನೀನು ಅಸಹನೀಯ ರೀತಿಯ ತೊಂದರೆಗಳನ್ನು ಸಹಿಸಿಕೊಳ್ಳಬೇಕಾಯಿತು. ಆದರೆ ನನಗೆ ನಿನ್ನ ಬುದ್ಧಿವಂತಿಕೆಯ ಮೇಲೆ ನಂಬಿಕೆಯಿದೆ. ನಿನ್ನ ಬುದ್ಧಿವಂತಿಕೆಯಿಂದ ನೀನು ಈ ನೋವನ್ನು ಭರಿಸುವೆ. ಸಂಜೆಯನ್ನು ಮಾತನಾಡುವುದನ್ನು ಮುಗಿಸಿದಾಗ ಯುಧಿಷ್ಠಿರನ ಕಣ್ಣುಗಳು ಮೋಡದಂತೆ ಕಾಣುತ್ತಿದ್ದವು. ಮುಂದಿರುವ ನೆನಪುಗಳು ಮತ್ತು ಹೋರಾಟಗಳಿಂದ ಭಾರವಾದವು. ಆದರೆ ಸಂಜಯನ ಮಾತುಗಳು ಭರವಸೆಯ ಸಂದೇಶವನ್ನು ಸಹ ಹೊಂದಿದ್ದವು. ಬುದ್ಧಿವಂತಿಕೆ ಮತ್ತು ಸದ್ಗುಣದಿಂದ ಅವರೆಲ್ಲರೂ ಶಾಂತಿಯನ್ನು ಕಂಡುಕೊಳ್ಳಬಹುದು. ಪಾಂಡುವಿನ ಪುತ್ರರು, ಧೃತರಾಷ್ಟ್ರನ ಪುತ್ರರು, ಸಂಜಯರು ಮತ್ತು ಅಲ್ಲಿ ಒಟ್ಟುಗೂಡಿದ ಎಲ್ಲಾ ರಾಜರು ಸಂಜೆ ತಮ್ಮ ಭಾಷಣವನ್ನು ಮುಕ್ತಾಯಗೊಳಿಸಿದರು. ಅವರ ಧ್ವನಿಯು ಗುರುತ್ವಾಕರ್ಷಣೆಯ ಭಾವವನ್ನು ಹೊಂದಿತ್ತು. ಇದು ನಿಮ್ಮ ತಂದೆ. ಸೂರ್ಯನು ಪಾಂಡವರ ಶಿಬಿರದ ಮೇಲೆ ಮುಳುಗುತ್ತಿದ್ದಾಗ ಪಾಂಡುವಿನ ಹಿರಿಯ ಮಗ ಯುಧಿಷ್ಠಿರನು ಎತ್ತರವಾಗಿ ನಿಂತಿದ್ದನು. ಅವನ ಕಣ್ಣುಗಳು ಅವನ ಮುಂದೆ ಒಟ್ಟುಗೂಡಿದ ಜನರನ್ನು ನೋಡುತ್ತಿದ್ದವು. ಗಾಳಿಯು ನಿರೀಕ್ಷೆಯಿಂದ ದಟ್ಟವಾಗಿತ್ತು, ಏಕೆಂದರೆ ಧೃತರಾಷ್ಟ್ರನ ಸಾರಥಿ ಮತ್ತು ಸಂದೇಶವಾಹಕರಾದ ಸಂಜಯನು ಅಂತಿಮವಾಗಿ ಹಸ್ತಿನಾಪುರದಿಂದ ಆಗಮಿಸಿದ್ದನು. ಸಂಜಯನು ತನ್ನ ರಥವನ್ನು ಇಳಿಸಿದನು. ಅವನ ಕಣ್ಣುಗಳು ಯುಧಿಷ್ಠಿರನ ಕಡೆಗೆ ಬಾಗಿದವು. ಅವನು ಗೌರವದಿಂದ ಕೆಳಗಿಳಿದಾಗ, ನಾನು ನಿನ್ನನ್ನು ಸ್ವಾಗತಿಸುತ್ತೇನೆ ಮಹಾನ್ ರಾಜ, ಅವನು ಹೇಳಿದನು. ಅವನ ಧ್ವನಿಯು ಗೌರವದಿಂದ ತುಂಬಿತ್ತು ಮತ್ತು ವೃಕೋದರ ಪ್ರಬಲ, ಭೀಮ ಮತ್ತು ಧನಂಜಯ ಬಿಲ್ಲುಗಾರ, ಅರ್ಜುನ ಮತ್ತು ಮಾದ್ರಿಯ ಇಬ್ಬರು ಪುತ್ರರಾದ ನಕುಲ ಮತ್ತು ಸಹದೇವ ಮತ್ತು ಸೂರ ಮತ್ತು ಸತ್ಯಕಿಯ ವಂಶಸ್ಥರಾದ ವಾಸುದೇವ ಮತ್ತು ಪಂಚಲರ ವಯಸ್ಸಾದ ರಾಜನಾದ ದ್ರುಪದ ಪಾಂಡವರ ನಿಷ್ಠಾವಂತ ಸ್ನೇಹಿತರು ಮತ್ತು ಮಿತ್ರರ ಮುಖಗಳನ್ನು ಹಿಡಿದುಕೊಂಡು ಸಂಜಯನ ಕಣ್ಣುಗಳು ವೃತ್ತದ ಸುತ್ತಲೂ ಚಲಿಸಿದವು. ಕುರುವರ ಕಲ್ಯಾಣದ ಬಯಕೆಯಿಂದ ನಾನು ತರುವ ಮಾತುಗಳನ್ನು ಎಲ್ಲರೂ ಕೇಳಲಿ ಎಂದು ಅವನ ಧ್ವನಿಯು ಇನ್ನಷ್ಟು ತುತ್ತು ಗತಿಯಲ್ಲಿ ಕೂಗಿತು. ಶಾಂತಿಯಿಂದ ಈ ಅವಕಾಶವನ್ನು ಪಡೆದುಕೊಳ್ಳಲು ಉತ್ಸುಕನಾಗಿದ್ದ ರಾಜ ಧೃತರಾಷ್ಟ್ರನು ಇಲ್ಲಿ ಈ ಪ್ರಯಾಣಕ್ಕಾಗಿ ನನ್ನ ಸಿದ್ಧತೆಯನ್ನು ತ್ವರಿತಗೊಳಿಸಿದನು. ಸಂಜಯ್ ಮಾತನಾಡುತ್ತಿದ್ದಂತೆಯೇ ಯುಧಿಷ್ಠಿರನ ಅಭಿವ್ಯಕ್ತಿ ಚಿಂತನಶೀಲವಾಯಿತು. ಅವನ ತಂದೆ ಸಂಜಯ್ ಮೂಲಕ ಕಳುಹಿಸಿದ ಮಾತುಗಳು ಸಾಮರಸ್ಯದ ಆಳವಾದ ಬಯಕೆಯಿಂದ ಕೂಡಿವೆ ಎಂದು ಅವನಿಗೆ ತಿಳಿದಿತ್ತು. ಹಸ್ತಿನಾಪುರದ ರಾಜನು ಪಾಂಡವರು ಮತ್ತು ಕುರುಡರ ನಡುವಿನ ಯುದ್ಧವನ್ನು ಕೊನೆಗೊಳಿಸಲು ಏನು ಬೇಕಾದರೂ ಮಾಡಲು ಸಿದ್ಧನಾಗಿದ್ದನು. ತನ್ನ ಮಾತುಗಳು ನದಿಯಂತೆ ಸುರಿಯುತ್ತಿದ್ದವು ಎಂದು ಸಂಜಯ್ ಮುಂದುವರಿಸಿದ. ಪ್ರೀತಿಯ ಪುತ್ರರು ಎಲ್ಲಾ ಸದ್ಗುಣಗಳನ್ನು ಹೊಂದಿದ್ದ ಸ್ಥಿರತೆ, ಸೌಮ್ಯತೆ, ಸ್ಪಷ್ಟತೆ, ಉನ್ನತ ಕುಟುಂಬದಲ್ಲಿ ಜನಿಸಿದ ಅವರು ಮಾನವೀಯತೆ, ಉದಾರತೆ ಮತ್ತು ತಮ್ಮ ಅಥವಾ ತಮ್ಮ ಸಂಬಂಧಿಕರಿಗೆ ಅವಮಾನವನ್ನುಂಟು ಮಾಡುವ ಯಾವುದೇ ಕೃತ್ಯವನ್ನು ಮಾಡಲು ಇಷ್ಟಪಡುವುದಿಲ್ಲ. ಅವನು ವಿರಾಮಗೊಳಿಸಿದನು. ಅವನ ಕಣ್ಣುಗಳು ಮತ್ತೊಮ್ಮೆ ಯುಧಿಷ್ಠಿರನ ಮೇಲೆ ಮುಚ್ಚಿಕೊಂಡವು. ಸಾರ್ವತ್ರಿಕ ಹತ್ಯೆಗೆ ಕಾರಣವಾಗುವ ಪಾಪದ ಕೃತ್ಯವನ್ನು ಮಾಡುವ ಆಲೋಚನೆಯು ನಿಮಗೆ ಅಸಹ್ಯಕರವಾಗಿದೆ. ಅವನ ಧ್ವನಿಯು ದೃಢನಿಶ್ಚಯದಿಂದ ತುಂಬಿತ್ತು. ಸಂಜಯ್ ಹೇಳಿದ, ಇಷ್ಟೊಂದು ಜೀವಗಳ ನಾಶಕ್ಕೆ ಕಾರಣವಾಗುವ ಕೃತ್ಯದಲ್ಲಿ ಯಾರು ಗೊತ್ತಿದ್ದೂ ತಪ್ಪಿತಸ್ಥರಾಗಬಹುದು. ಮನುಷ್ಯರ ನಾಶವನ್ನು ಒಳಗೊಂಡಿರುವ ಕೃತ್ಯ, ಅದು ಪಾಪದ ಮತ್ತು ನರಕಕ್ಕೆ ಕಾರಣವಾಗುತ್ತದೆ. ಅದು ವಿಜಯ ಅಥವಾ ಸೋಲಿಗೆ ಕಾರಣವಾಗಲಿ. ಸಂಜಯ್ ಮಾತನಾಡುತ್ತಿದ್ದಾಗ ಯುಧಿಷ್ಠಿರನಿಗೆ ನೋವಿನ ಅನುಭವವಾಯಿತು. ತನ್ನ ತಂದೆಯ ಮಾತುಗಳು ಕೇವಲ ಖಾಲಿ ಮಾತುಗಳಲ್ಲ, ಆದರೆ ಶಾಂತಿಯ ನಿಜವಾದ ಪ್ರಯತ್ನವೆಂದು ಅವನಿಗೆ ತಿಳಿದಿತ್ತು. ಯುದ್ಧ, ರಕ್ತಪಾತ ಮತ್ತು ವಿನಾಶದ ಆಲೋಚನೆಯು ಅವನಿಗೆ ನಿಜವಾಗಿಯೂ ಅಸಹ್ಯಕರವಾಗಿತ್ತು. ಸಂಜಯ ತನ್ನ ಮಾತುಗಳನ್ನು ಪ್ರಾರ್ಥನೆಯಂತೆ ಸುರಿಸುತ್ತಾ ಮುಂದುವರಿಸಿದ. ತಮ್ಮ ಸಂಬಂಧಿಕರ ಹಿತಕ್ಕಾಗಿ ಸೇವೆ ಸಲ್ಲಿಸಿದವರು ಧನ್ಯರು. ಅವರು ಕುರು ವಂಶದ ನಿಜವಾದ ಪುತ್ರರು, ಸ್ನೇಹಿತರು
ಮತ್ತು ಸಂಬಂಧಿಕರು. ಸೂರ್ಯನು ಅರಮನೆಯ ಮೈದಾನದ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಾ ರಾಜ್ಯದ ಮೇಲೆ ಮುಳುಗುತ್ತಿದ್ದನು. ಪಾಂಡುವಿನ ಹಿರಿಯ ಮಗ ಯುಧಿಷ್ಠಿರನು ಚಿಂತನಶೀಲ ಮೌನದಲ್ಲಿ ಕುಳಿತಿದ್ದನು. ಅವನ ಕಣ್ಣುಗಳು ಸಾರಥಿ ಮತ್ತು ನಿರೂಪಕನಾದ ಸಂಜಯನ ಮೇಲೆ ನಿಂತಿದ್ದವು. ಸಂಜಯ ಅವನು ಅಂತಿಮವಾಗಿ ಅವನ ಧ್ವನಿಯನ್ನು ತಗ್ಗಿಸಿ ಅಳತೆ ಮಾಡಿದನು. ನಾನು ಯಾವ ಪದಗಳನ್ನು ಮಾತನಾಡಿದ್ದೇನೆಂದರೆ, ಯುದ್ಧ ಅನಿವಾರ್ಯವೆಂದು ನೀವು ಭಾವಿಸುತ್ತೀರಿ. ಯುಧಿಷ್ಠಿರನ ಪಾದಗಳ ಬಳಿಯಲ್ಲಿ ಕುಳಿತಿದ್ದ ಸಂಜಯನು ಆಶ್ಚರ್ಯಭರಿತನಾಗಿ ಎದ್ದು ನೋಡಿದನು. ಓ ರಾಜಕುಮಾರನೇ, ನಿನ್ನ ಮಾತುಗಳು ಯುದ್ಧಕ್ಕಿಂತ ಶಾಂತಿಯೇ ಅತ್ಯುತ್ತಮ ಆಯ್ಕೆ ಎಂದು ಹೇಳುತ್ತವೆ. ಪರ್ಯಾಯಗಳು ಲಭ್ಯವಿರುವಾಗ ಯಾರು ಹೋರಾಡಲು ಬಯಸುತ್ತಾರೆ? ಓ ಯುಧಿಷ್ಠಿರನೇ, ಪ್ರಯತ್ನವಿಲ್ಲದೆ ತನ್ನ ಎಲ್ಲಾ ಆಸೆಗಳನ್ನು ಪೂರೈಸಲು ಸಾಧ್ಯವಾದರೆ ಅವರು ಯುದ್ಧದಲ್ಲಿ ತೊಡಗುವುದಕ್ಕಿಂತ ಹೆಚ್ಚಾಗಿ ಕಾರ್ಯನಿರ್ವಹಿಸಲು ಬಯಸುವುದಿಲ್ಲ ಎಂಬುದು ನಿನಗೆ ತಿಳಿದಿದೆ. ಯುಧಿಷ್ಠಿರನು ಚಿಂತನಶೀಲವಾಗಿ ತಲೆಯಾಡಿಸಿದನು. ಅವನ ಕಣ್ಣುಗಳು ಸಂಜಯನ ಮುಖವನ್ನು ಎಂದಿಗೂ ಬಿಡಲಿಲ್ಲ. ಹೌದು, ಶಾಂತಿಯೇ ಉತ್ತಮ ಮಾರ್ಗ ಎಂದು ನಾನು ನಂಬುತ್ತೇನೆ. ಆದರೆ ದುರದೃಷ್ಟಕರರ ಬಗ್ಗೆ ಏನು? ಅವರು ಜೀವನದ ಸರಳ ಸಂತೋಷಗಳನ್ನು, ಸಂಗೀತ, ಹೂಮಾಲೆಗಳು, ಸುಗಂಧಗಳು ಅಥವಾ ಉತ್ತಮ ಬಟ್ಟೆಗಳನ್ನು ಆನಂದಿಸದಿರಬಹುದು. ಆದರೂ ಧೃತರಾಷ್ಟ್ರನ ಮಗನಾದ ದುರ್ಯೋಧನನು ನಮ್ಮನ್ನು ನಮ್ಮ ರಾಜ್ಯದಿಂದ ಹೊರಹಾಕಿದನು. ಸಂಜಯನು ಸಹಾನುಭೂತಿಯಿಂದ ತಲೆಯಾಡಿಸಿದನು. ಅವನ ಅಭಿವ್ಯಕ್ತಿ ದುಃಖಕರವಾಗಿತ್ತು. ಓ ರಾಜಕುಮಾರನೇ, ರಾಜನು ತೊಂದರೆಯಲ್ಲಿದ್ದಾನೆ ಮತ್ತು ಇತರರ ಶಕ್ತಿಯಿಂದ ರಕ್ಷಣೆಯನ್ನು ಬಯಸುತ್ತಾನೆ. ಇದು ಬುದ್ಧಿವಂತಿಕೆಯಲ್ಲ. ಅವನು ಅವರ ಬಗ್ಗೆ ತೋರಿಸುವ ಅದೇ ನಡವಳಿಕೆಯನ್ನು ಇತರರಿಂದ ಸ್ವೀಕರಿಸಲಿ. ಯುಧಿಷ್ಠಿರನ ಕಣ್ಣುಗಳು ಕಿರಿದಾದವು. ಅವನ ಧ್ವನಿಯಲ್ಲಿ ಕೋಪದ ಸುಳಿವು ಹರಡಿತು. ನಮ್ಮ ಹಿತಚಿಂತಕ ಮತ್ತು ಸಲಹೆಗಾರನಾದ ವಿದುರನ ಮಾತುಗಳನ್ನು ದುರ್ಯೋಧನನು ನಿರ್ಲಕ್ಷಿಸಿದನು. ಅವನ ತಂದೆ ಧೃತರಾಷ್ಟ್ರನು ತನ್ನ ಮಗನ ಸಲಹೆಯನ್ನು ಅನುಸರಿಸಲು ನಿರ್ಧರಿಸಿದನು. ಅದು ಅನ್ಯಾಯದ ಕೃತ್ಯಗಳಿಗೆ ಕಾರಣವಾದರೂ ಸಹ ಅಸೂಯೆ ಮತ್ತು ಕೋಪದಿಂದ ಮುಳುಗಿರುವ ದುರ್ಯೋಧನನ ಮೇಲಿನ ಪ್ರೀತಿಯಿಂದ ರಾಜನು ಕುರುಡನಾಗಿದ್ದಾನೆ. ಯುಧಿಷ್ಠಿರನು ಮಾತನಾಡುವಾಗ ಅವನ ಮಾತುಗಳು ನದಿಯಂತೆ ಸುರಿದವು. ಕುರುವರ ಪತನದ ಚಿತ್ರಣವನ್ನು ಚಿತ್ರಿಸಲು ಪ್ರತಿವಾಕ್ಯವು ಕೊನೆಯ ಮೇಲೆ ನಿರ್ಮಿಸುತ್ತದೆ. ವಿದುರನ ಬುದ್ಧಿವಂತಿಕೆಯನ್ನು ನಿರ್ಲಕ್ಷಿಸಲಾಯಿತು ಮತ್ತು ಈಗ ನಮ್ಮ ರಾಜ್ಯವು ಅವಶೇಷಗಳಲ್ಲಿದೆ. ದುರ್ಯೋಧನರ ಸಲಹೆಗಾರರು ಕಡಿಮೆ ಮೌಲ್ಯದ ವ್ಯಕ್ತಿಗಳು. ದುಃಶಾಸನ, ಶಕುನಿ ಮತ್ತು ಕರ್ಣ ಅವರು ನಮ್ಮನ್ನು ಈ ಹಾದಿಯಲ್ಲಿ ಕರೆದೊಯ್ದಿದ್ದಾರೆ ಮತ್ತು ಹಿಂತಿರುಗಲು ತುಂಬಾ ತಡವಾಗಿದೆ ಎಂದು ನಾನು ಹೆದರುತ್ತೇನೆ. ಸಂಜಯನು ಶ್ರದ್ಧೆಯಿಂದ ಆಲಿಸಿದನು. ಅವನ ಕಣ್ಣುಗಳು ಯುಧಿಷ್ಠಿರನ ಮುಖವನ್ನು ಎಂದಿಗೂ ಬಿಡಲಿಲ್ಲ. ರಾಜಕುಮಾರನ ಮಾತುಗಳು ನೋವು ಮತ್ತು ದುಃಖದಿಂದ ಕೂಡಿವೆ ಎಂದು ಅವನಿಗೆ ತಿಳಿದಿತ್ತು. ಆದರೆ ನ್ಯಾಯದ ಆಳವಾದ ಪ್ರಜ್ಞೆಯನ್ನು ಸಹ ಹೊಂದಿತ್ತು. ತಮ್ಮ ಕಾಲದ ಶ್ರೇಷ್ಠ ಯೋಧ ಅರ್ಜುನನ ಬಗ್ಗೆ ಮಾತನಾಡುವಾಗ ಯುಧಿಷ್ಠಿರನ ಧ್ವನಿಯು ಭಾವನೆಯ ಉತ್ತುಂಗಕ್ಕೆ ಏರಿತು. ಅರ್ಜುನನು ತನ್ನ ಬಿಲ್ಲಿನ ಕೌಶಲ್ಯದಲ್ಲಿ ಸಾಟಿಯಿಲ್ಲ. ದುರ್ಯೋಧನನಿಗೆ ಇದು ತಿಳಿದಿದೆ. ಆದರೂ ನಮ್ಮ ಸಾರ್ವಭೌಮತ್ವವನ್ನು ಕಸಿದುಕೊಳ್ಳಲು ಸಾಧ್ಯವಿದೆ ಎಂದು ಅವನು ನಂಬುತ್ತಾನೆ. ಅವನು ಇನ್ನೂ ಸಾಧಿಸಿಲ್ಲ. ಅರ್ಜುನನ ಮುಂದೆ ನೆರೆದಿದ್ದ ಸಭೆಯ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಾ ಸೂರ್ಯನು ರಾಜ್ಯದ ಮೇಲೆ ಮುಳುಗುತ್ತಿದ್ದನು. ಪಾಂಡವರ ಬುದ್ಧಿವಂತ ಸಲಹೆಗಾರನಾದ ಸಂಜಯನು ಎತ್ತರವಾಗಿ ನಿಂತನು. ಅವನು ಮಾತನಾಡಲು ಪ್ರಾರಂಭಿಸಿದಾಗ ಅವನ ಕಣ್ಣುಗಳು ರಾಜಕುಮಾರನ ಮುಖದ ಮೇಲೆ ಮುಚ್ಚಿದ್ದವು. ಪಾಂಡವನೇ, ಸಹಾನುಭೂತಿ ಮತ್ತು ಕಾಳಜಿಯಿಂದ ತುಂಬಿದ ಅವನ ಧ್ವನಿಯಲ್ಲಿ ಸಂಜಯ್ ಹೇಳಿದ, ಜಗತ್ತು ನಿನ್ನ ನೀತಿನಿಷ್ಠ ನಡವಳಿಕೆಯನ್ನು ಕೇಳಿದೆ. ಓ ಪ್ರೀತನ ಮಗನೇ, ನಾನು ಅದನ್ನು ನೋಡುತ್ತಿದ್ದೇನೆ. ಜೀವನವು ಕ್ಷಣಿಕವಾಗಿದೆ ಮತ್ತು ಅದರ ಅಂತ್ಯವು ದೊಡ್ಡ ಅಪಕೀರ್ತಿಗೆ ಒಳಗಾಗುತ್ತದೆ. ಇದನ್ನು ಪರಿಗಣಿಸಿ ನೀನು ನಾಶವಾಗಬಾರದು. ಯುದ್ಧವಿಲ್ಲದೆ ಕುರುಗಳು ನಿನ್ನ ಪಾಲನ್ನು ನೀಡದಿದ್ದರೆ
ಯುದ್ಧದ ಮೂಲಕ ಸಾರ್ವಭೌಮತ್ವವನ್ನು ಪಡೆಯುವುದಕ್ಕಿಂತ ನೀವು ಆಂಧಕರು ಮತ್ತು ವೃಷ್ಟಿಗಳ ರಾಜ್ಯದಲ್ಲಿ ಭಿಕ್ಷೆಯ ಮೇಲೆ ಬದುಕುವುದು ತುಂಬಾ ಒಳ್ಳೆಯದು ಎಂದು ನಾನು ಭಾವಿಸುತ್ತೇನೆ. ಸಂಜಯನ ಮಾತುಗಳು ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಅವನ ನೋಟವು ಅರ್ಜುನನ ಆತ್ಮದೊಳಗೆ ಚುಚ್ಚಿತು. ಈ ಮರ್ತ್ಯ ಅಸ್ತಿತ್ವವು ಅಲ್ಪಾವಧಿಯದ್ದಾಗಿದೆ, ಆಪಾದನೆಗೆ ಒಳಗಾಗುತ್ತದೆ, ನಿರಂತರ ನೋವಿಗೆ ಒಳಗಾಗುತ್ತದೆ ಮತ್ತು ಅಸ್ಥಿರವಾಗಿದೆ. ಇದನ್ನು ಎಂದಿಗೂ ಒಳ್ಳೆಯ ಹೆಸರಿಗೆ ಹೋಲಿಸಲಾಗುವುದಿಲ್ಲ. ಆದ್ದರಿಂದ ಓ ಪಾಂಡವರೇ, ಎಂದಿಗೂ ಪಾಪವನ್ನು ಮಾಡಬೇಡಿ. ಸಭೆಯು ಮೌನವಾಗಿತ್ತು. ಸಂಜಯ್ ಅವರ ಮಾತುಗಳಿಂದ ಮಂತ್ರಮುಗ್ಧರಾಗಿತ್ತು. ಅವರ ಧ್ವನಿಯು ವಿಶ್ವಾಸದಿಂದ ತುಂಬಿತ್ತು. ಅವರು ಮುಂದುವರಿಸಿದರು, ಇದು ಮರ್ತ್ಯ ಪುರುಷರಿಗೆ ಅಂಟಿಕೊಂಡಿರುವ ಬಯಕೆಗಳು ಸದ್ಗುಣಶೀಲ ಜೀವನಕ್ಕೆ ಅಡಚಣೆಯಾಗಿದೆ. ಒಬ್ಬ ಬುದ್ಧಿವಂತ ವ್ಯಕ್ತಿಯು ಅವರೆಲ್ಲರನ್ನೂ ಮೊದಲೇ ಕೊಲ್ಲಬೇಕು ಮತ್ತು ಆ ಮೂಲಕ ಜಗತ್ತಿನಲ್ಲಿ ಕಳಂಕವಿಲ್ಲದ ಖ್ಯಾತಿಯನ್ನು ಪಡೆಯಬೇಕು. ಓ ಪ್ರೀತಿಯ ಮಗನೇ, ಸದ್ಗುಣದ ಬೆಲೆಗೆ ಸಂಪತ್ತನ್ನು ಹುಡುಕುವ ನಿರರ್ಥಕತೆಯ ಬಗ್ಗೆ ಮಾತನಾಡುವಾಗ ಸಂಜಯನ ಕಣ್ಣುಗಳು ಅರ್ಜುನನ ಮೂಲಕ ನೇರವಾಗಿ ನೋಡುವಂತೆ ತೋರುತ್ತಿತ್ತು. ಸಂಪತ್ತಿನ ದಾಹವು ಈ ಜಗತ್ತಿನಲ್ಲಿ ಬಂಧನದಂತಿದೆ. ಅದನ್ನು ಹುಡುಕುವವರ ಸದ್ಗುಣವು ಖಂಡಿತವಾಗಿ ಬಳಲುತ್ತದೆ. ಸದ್ಗುಣವನ್ನು ಮಾತ್ರ ಹುಡುಕುವವನು ಅವನು ಬುದ್ಧಿವಂತನಾಗಿದ್ದಾನೆ. ಆಸೆಗಳು ಹೆಚ್ಚಾಗುತ್ತವೆ. ಮನುಷ್ಯನು ತನ್ನ ಲೌಕಿಕ ಕಾಳಜಿಗಳಲ್ಲಿ ಬಳಲಬೇಕು. ಸಂಜಯನು ಮಾತನಾಡುವಾಗ ಅವನು ಅರ್ಜುನನ ಭೂತಕಾಲದ ಚಿತ್ರಣಗಳನ್ನು ತೋರಿಸಿದಂತೆ ತೋರುತ್ತಿತ್ತು. ನೀವು ವೇದಗಳನ್ನು ಅಧ್ಯಯನ ಮಾಡಿದ್ದೀರಿ, ಬ್ರಹ್ಮನ ಜೀವನವನ್ನು ಸಾಧಿಸಿದ್ದೀರಿ, ಯಜ್ಞಗಳನ್ನು ಮಾಡಿದ್ದೀರಿ ಮತ್ತು ಬ್ರಾಹ್ಮಣರಿಗೆ ದಾನ ಮಾಡಿದ್ದೀರಿ. ಜೀವಿಗಳು ಸಾಧಿಸಬಹುದಾದ ಅತ್ಯುನ್ನತ ಸ್ಥಾನವನ್ನು ನೆನಪಿಸಿಕೊಂಡರೂ ಸಹ ನೀವು ನಿಮ್ಮ ಆತ್ಮವನ್ನು ವರ್ಷಗಳ ಕಾಲ ಮತ್ತು ವರ್ಷಗಳ ಕಾಲ ಸಂತೋಷದ ಅನ್ವೇಷಣೆಗೆ ಮೀಸಲಿಟ್ಟಿದ್ದೀರಿ. ಧ್ಯಾನ ಮಾಡದೆ ಸಂತೋಷದಲ್ಲಿ ತೊಡಗುವುದರಿಂದಾಗುವ ಪರಿಣಾಮಗಳ ಬಗ್ಗೆ ಮಾತನಾಡುವಾಗ ಸಂಜಯನ ಧ್ವನಿಯು ದುಃಖದಿಂದ ಕೂಡಿತ್ತು. ಜೀವನದ ಸಂತೋಷ ಮತ್ತು ಸಂತೋಷಗಳಿಗೆ ತನ್ನನ್ನು ಅತಿಯಾಗಿ ವಿನಿಯೋಗಿಸಿಕೊಳ್ಳುವವನು ಎಂದಿಗೂ ಧಾರ್ಮಿಕ ಧ್ಯಾನದಲ್ಲಿ ತೊಡಗಿಸಿಕೊಳ್ಳುವುದಿಲ್ಲ. ಅವನು ಅತ್ಯಂತ ದುಃಖಿತನಾಗಿರಬೇಕು. ಅವನ ಸಂಪತ್ತು ಹೋದ ನಂತರ ಅವನ ಸಂತೋಷವು ಅವನನ್ನು ತ್ಯಜಿಸುತ್ತದೆ ಮತ್ತು ಅವನ ಬಲವಾದ ಪ್ರವೃತ್ತಿಗಳು ಅವನನ್ನು ತನ್ನ ಸಾಮಾನ್ಯ ಸಂತೋಷದ ಅನ್ವೇಷಣೆಯತ್ತ ಪ್ರೇರೇಪಿಸುತ್ತದೆ. ತಮ್ಮ ಕಣ್ಣುಗಳ ಮುಂದೆ ಪ್ರಕಟವಾಗುವ ಒಂದು ಪ್ರಕಟೀಕರಣಕ್ಕೆ ಅವರು ಸಾಕ್ಷಿಯಾಗುತ್ತಿರುವಂತೆ ಸಂಜಯನ ಮಾತುಗಳು ಸಭೆಯನ್ನು ಬದಲಾಯಿಸಿದವು. ಮುಂಬರುವ ಜಗತ್ತಿನಲ್ಲಿ ಅರ್ಜುನನಿಗೆ ಮುಂಚಿತವಾಗಿ ನಡೆಯುವ ಕಾರ್ಯಗಳ ಬಗ್ಗೆ ಮತ್ತು ಆ ಕಾರ್ಯಗಳು ಅವನ ಹಣೆಬರಹವನ್ನು ಹೇಗೆ ನಿರ್ಧರಿಸುತ್ತವೆ ಎಂಬುದರ ಬಗ್ಗೆ ಆತ ಮಾತನಾಡಿದರು. ನಿಮ್ಮ ಕೆಲಸವನ್ನು ಆ ರುಚಿಯಾದ ಮತ್ತು ರುಚಿಕರವಾದ ಆಹಾರಕ್ಕೆ ಹೋಲಿಸಬಹುದಾದಂತೆ ಎಲ್ಲರೂ ಆಚರಿಸುತ್ತಾರೆ. ಸೂರ್ಯನು ಕುರುಕ್ಷೇತ್ರದ ವಿಶಾಲ ವಿಸ್ತಾರದ ಮೇಲೆ ಮುಳುಗಿ ನೆರೆದಿದ್ದ ಯೋಧರ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಲೇ ಇದ್ದನು. ಪಾಂಡವ ಸಹೋದರರಲ್ಲಿ ಹಿರಿಯರಾದ ಯುಧಿಷ್ಠಿರನು ಚಿಂತನಶೀಲ ಮೌನದಲ್ಲಿ ಕುಳಿತಿದ್ದನು. ಅವನ ಕಣ್ಣುಗಳು ಬುದ್ಧಿವಂತ ಮತ್ತು ಪೂಜ್ಯ ಸಂಜಯನ ಮೇಲೆ ನಿಂತಿದ್ದವು. ಋಷಿಯ ಮಾತುಗಳು ಅವನೊಳಗೆ ಒಂದು ಸ್ವರಮೇಳವನ್ನು ಹೊಡೆದಿದ್ದವು ಮತ್ತು ಅವನು ಮುಂದಿನ ಹಾದಿಯನ್ನು ಸ್ಪಷ್ಟಪಡಿಸಲು ಪ್ರಯತ್ನಿಸಿದನು. ಸಂಜಯ, ನೀನು ಸತ್ಯವನ್ನೇ ಹೇಳುತ್ತಿದ್ದೀಯಾ? ಯುಧಿಷ್ಠಿರ ತನ್ನ ದನಿಯನ್ನು ತಗ್ಗಿಸಿ ಅಳತೊಡರಿದ. ನ್ಯಾಯಯುತವಾದ ಕಾರ್ಯಗಳು ನಿಜಕ್ಕೂ ನಮ್ಮ ಕ್ರಿಯೆಗಳ ಮೂಲಾಧಾರಗಳಾಗಿವೆ. ಆದರೆ ಸದ್ಗುಣ ಮತ್ತು ದುರ್ಗುಣಗಳು ಪರಸ್ಪರ ವೇಷ ಧರಿಸಿದಾಗ ನಾವು ಅವುಗಳನ್ನು ಹೇಗೆ ಗ್ರಹಿಸಿಕೊಳ್ಳುತ್ತೇವೆ? ಸಂಕಷ್ಟದ ಕಾಲಗಳು ಬಂದಾಗ ಮತ್ತು ನಮ್ಮ ಜೀವನ ವಿಧಾನಗಳು ಅಪಾಯಕ್ಕೆ ಒಳಗಾದಾಗ ಯಾವುದು ಸರಿ ಮತ್ತು ತಪ್ಪೆಂಬುದರ ನಡುವಿನ ವ್ಯತ್ಯಾಸವನ್ನು ಗುರುತಿಸುವುದು ಹೆಚ್ಚು ಕಷ್ಟಕರವಾಗುತ್ತದೆ. ಸಂಜಯನು ಶ್ರದ್ಧೆಯಿಂದ ಆಲಿಸಿದನು. ಅವನ ಕಣ್ಣುಗಳು ಯುಗಗಳ ಬುದ್ಧಿವಂತಿಕೆಯನ್ನು ಪ್ರತಿಬಿಂಬಿಸಿದವು. ಅಹಿಂಸೆ ಎಂಬ ಪ್ರಾಚೀನ ಪದವನ್ನು ಬಳಸಿ ಅಹಿಂಸೆ ಪ್ರಾಪಂಚಿಕ ಜಗತ್ತನ್ನು ಮೀರಿದ ಒಂದು ಪರಿಕಲ್ಪನೆಯಾಗಿದೆ ಎಂದು ಅವನು ಗೊಣಗಿಕೊಂಡನು.
ಇದಕ್ಕೆ ಯುಧಿಷ್ಠಿರನಿಗೆ ಏನು ನೇಮಿಸಲಾಗಿದೆ ಮತ್ತು ಯಾವುದು ಅಲ್ಲ ಎಂಬುದರ ನಡುವಿನ ವ್ಯತ್ಯಾಸವನ್ನು ಗುರುತಿಸಲು ತಾರತಮ್ಯದ ಅಗತ್ಯವಿದೆ. ಯುಧಿಷ್ಠಿರನು ಚಿಂತನಶೀಲವಾಗಿ ತಲೆಯಾಡಿಸಿದನು. ಸಂಜೆ ನಿಮ್ಮ ಮಾತನ್ನು ನಾನು ಅರ್ಥಮಾಡಿಕೊಂಡಿದ್ದೇನೆ. ಸಮೃದ್ಧಿಯ ಸಮಯದಲ್ಲಿ ನಮ್ಮ ಆದೇಶದ ಪ್ರಕಾರ ನಾವು ನಮ್ಮ ಕರ್ತವ್ಯಗಳಿಗೆ ಬದ್ಧರಾಗಿರಬೇಕು. ಆದರೆ ಜೀವನ ವಿಧಾನಗಳು ವಿರಳವಾಗಿದ್ದಾಗ ಆ ಕರ್ತವ್ಯಗಳನ್ನು ನಿರ್ವಹಿಸಲು ನಾವು ಪರ್ಯಾಯ ಮಾರ್ಗಗಳನ್ನು ಹುಡುಕಬೇಕು. ಆದರೂ ಒಬ್ಬರು ನಿರ್ಗತಿಕರಾಗಿದ್ದರೆ ಎಲ್ಲ ಕರ್ತವ್ಯ ಪ್ರಜ್ಞೆಯನ್ನು ತ್ಯಜಿಸುವುದು ಸದ್ಗುಣವಲ್ಲ. ಯುಧಿಷ್ಠಿರನ ಮಾತುಗಳ ಭಾರದಿಂದ ಗಾಳಿಯು ಭಾರವಾಗಿತ್ತು. ಆಳವಾದ ತಿಳುವಳಿಕೆಯಿಂದ ಅವನ ಕಣ್ಣುಗಳು ಉರಿಯುತ್ತಿದ್ದವು. ಆ ಮಹಾನುಷಿ ಮತ್ತು ಸಲಹೆಗಾರನಾದ ಕೃಷ್ಣನು ಸಂಕಷ್ಟದ ಸಮಯದಲ್ಲಿ ನಾವು ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮ ಕ್ರಿಯೆಗಳನ್ನು ಹೊಂದಿಕೊಳ್ಳಬೇಕು ಎಂದು ನಮಗೆ ಕಲಿಸಿದ್ದಾನೆ. ಆದರೆ ನಾವು ಕರ್ತವ್ಯವನ್ನು ತ್ಯಜಿಸುವುದರೊಂದಿಗೆ ಹೊಂದಿಕೊಳ್ಳುವುದನ್ನು ಗೊಂದಲಗೊಳಿಸಬಾರದು. ಕೃಷ್ಣನು ಸ್ವತಃ ಯುಧಿಷ್ಠಿರನ ಬದಿಯಲ್ಲಿ ಕಾಣಿಸಿಕೊಂಡನು. ಅವನ ಉಪಸ್ಥಿತಿಯು ಶಾಂತತೆ ಮತ್ತು ಬುದ್ಧಿವಂತಿಕೆಯ ಸೆಳವು ಹರಡಿತು. ನನ್ನ ಪ್ರಿಯ ಯುಧಿಷ್ಠಿರ, ಬೇಸಿಗೆಯ ಗಾಳಿಯಂತೆ ಹಿತವಾದ ಅವನ ಧ್ವನಿಯಲ್ಲಿ ಸಂಘರ್ಷದಲ್ಲಿ ಎರಡೂ ಕಡೆಯವರ ಕಲ್ಯಾಣವನ್ನು ಪಡೆಯಲು ನಾನು ಅನೇಕ ರಾಜರಿಗೆ ಸಲಹೆ ನೀಡಿದ್ದೇನೆ ಮತ್ತು ನನ್ನ ಸಲಹೆಯನ್ನು ಅನುಸರಿಸುವವರು ಸಾತ್ಯಕಿ, ಛೇದಿಗಳು, ವಿಷ್ಣಿಗಳು ಮತ್ತು ಇತರರು ವಿಜಯಶಾಲಿಯಾಗಿ ಹೊರಹೊಮ್ಮಿರುವುದನ್ನು ನಾನು ನೋಡಿದ್ದೇನೆ. ಅವರ ಹೃದಯಗಳು ಸಂತೋಷದಿಂದ ತುಂಬಿವೆ ಮತ್ತು ಅವರ ಆತ್ಮಗಳು ಮುರಿಯದವು. ಕೃಷ್ಣನ ಮಾತುಗಳನ್ನು ಕೇಳುತ್ತಿದ್ದಂತೆ ಯುಧಿಷ್ಠಿರನ ಕಣ್ಣುಗಳು ಅಗಲವಾದವು. ಋಷಿಯು ತಂತ್ರ ಮತ್ತು ರಾಜತಾಂತ್ರಿಕತೆಯಲ್ಲಿ ನಿಪುಣನಾಗಿದ್ದನೆಂದು ಆತನಿಗೆ ಯಾವಾಗಲೂ ತಿಳಿದಿತ್ತು. ಆದರೆ ಈಗ ಆತನು ಅವನನ್ನು ಹೊಸ ಬೆಳಕಿನಲ್ಲಿ ನೋಡಿದನು. ನೀತಿಯ ಹಾದಿಯಲ್ಲಿ ಮಾರ್ಗದರ್ಶಿಯಾಗಿ ಕೃಷ್ಣ ಪೂಜ್ಯ ಭಾವದಿಂದ ತುಂಬಿದ ಅವನ ಧ್ವನಿಯಲ್ಲಿ ಯುಧಿಷ್ಠಿರನು ಹೇಳಿದನು, ನೀನು ಎಲ್ಲಾ ಕ್ರಿಯೆಗಳ ಮಹಾನ್ ತೀರ್ಪುಗಾರ. ನಿನ್ನ ಸಲಹೆಯು ಕತ್ತಲದಲ್ಲಿ ದಾರಿದೀಪದಂತೆ ಮುಂದಿನ ಹಾದಿಯನ್ನು ಬೆಳಗಿಸುತ್ತದೆ. ನಾನು ಈಗ ನಿನ್ನ ಮಾರ್ಗದರ್ಶನವನ್ನು ಬಯಸುತ್ತೇನೆ, ಏಕೆಂದರೆ ಕರ್ತವ್ಯಗಳನ್ನು ತ್ಯಜಿಸಬೇಕೆ ಎಂದು ನಾನು ನಿರ್ಧರಿಸಬೇಕಾಗಿದೆ. ಪ್ರಕ್ಷುಬ್ಧ ಯುಗದ ಮಧ್ಯದಲ್ಲಿ ಕೃಷ್ಣನು ತನ್ನ ಆಳವಾದ ಕಾಳಜಿಯನ್ನು ತನ್ನ ವಿಶ್ವಾಸಾರ್ಹ ಸಲಹೆಗಾರನಾದ ಸಂಜಯನೊಂದಿಗೆ ಹಂಚಿಕೊಂಡನು. ನಾನು ಬಯಸುತ್ತೇನೆ ಎಂದು ಕೃಷ್ಣನು ಹೇಳಿದನು, ಪಾಂಡುವಿನ ಪುತ್ರರು ನಾಶವಾಗಬಾರದು. ಅವರು ಏಳಿಗೆ ಹೊಂದಬೇಕು ಮತ್ತು ಅವರ ಆಶಯಗಳನ್ನು ಸಾಧಿಸಬೇಕು. ಅವನು ರಾಜ ಧೃತರಾಷ್ಟ್ರನ ಅನೇಕ ಪುತ್ರರ ಸಮೃದ್ಧಿಗಾಗಿ ಪ್ರಾರ್ಥಿಸಿದನು, ಏಕೆಂದರೆ ಅವರನ್ನು ಶಾಂತಿಯತ್ತ ಮಾರ್ಗದರ್ಶನ ಮಾಡುವುದು ಕೃಷ್ಣನ ಬಯಕೆಯಾಗಿತ್ತು. ಕೃಷ್ಣನು ಸಂಜಯನಿಗೆ ಶಾಂತಿಯ ಮಹತ್ವವನ್ನು, ವಿಶೇಷವಾಗಿ ಅಧಿಕಾರವನ್ನು ಚಲಾಯಿಸುವವರಿಗೆ ತಾನು ಯಾವಾಗಲೂ ನಂಬಿದ್ದೇನೆ ಎಂದು ವಿವರಿಸಿದನು. ಆದರೆ ಅವನು ದುಃಖದ ಸೂಚನೆಯೊಂದಿಗೆ ಪಾಂಡುಕುತು ಆದರ್ಶಪ್ರಾಯವಾದ ಶಾಂತಿಯುತ ಮನೋಭಾವವನ್ನು ಪ್ರದರ್ಶಿಸಿದರು. ಇದಕ್ಕೆ ವಿರುದ್ಧವಾಗಿ ಧೃತರಾಷ್ಟ್ರನ ಪುತ್ರರು ದುರಾಶೆ ಮತ್ತು ಮಹತ್ವಾಕಾಂಕ್ಷೆಯಿಂದ ಮುಳುಗಿ ಹೋದರು. ಅವರ ನಡವಳಿಕೆಯನ್ನು ಗಮನಿಸಿದರೆ ಶತ್ರುತ್ವವು ಅನಿವಾರ್ಯವೆಂದು ಸಂಜಯನಿಗೆ ಏಕೆ ಕಾಣಿಸಲಾಗಲಿಲ್ಲ ಎಂದು ಕೃಷ್ಣನು ಆಶ್ಚರ್ಯಪಟ್ಟನು. ಆದಾಗ್ಯೂ ಸಂಜಯನಿಗೆ ಮನವರಿಕೆಯಾಗಿರಲಿಲ್ಲ. ಈ ಜಗತ್ತಿನಲ್ಲಿ ಮತ್ತು ಮುಂದಿನ ಜಗತ್ತಿನಲ್ಲಿ ಯಶಸ್ಸಿನ ಸ್ವರೂಪದ ಬಗ್ಗೆ ವಿವಿಧ ಬ್ರಾಹ್ಮಣರ ಅಭಿಪ್ರಾಯಗಳನ್ನು ಉಲ್ಲೇಖಿಸಿ ಅವರು ತಾತ್ವಿಕವಾದದೊಂದಿಗೆ ಪ್ರತಿದಾಳಿ ನಡೆಸಿದರು. ಕೆಲವರು ಯಶಸ್ಸನ್ನು ಕೆಲಸದ ಮೇಲೆ ಅವಲಂಬಿತವಾಗಿದೆ ಎಂದು ನಂಬಿದ್ದರು. ಇತರರು ಜ್ಞಾನ ಮಾತ್ರ ಮೋಕ್ಷವನ್ನು ತರಬಹುದು ಎಂದು ಭಾವಿಸಿದ್ದರು. ಕೃಷ್ಣನು ಸಂಜಯನ ಮಾತುಗಳನ್ನು ಗಮನದಿಂದ ಆಲಿಸಿದನು. ಆದರೆ ಕ್ರಿಯೆಯಿಲ್ಲದ ಜ್ಞಾನವನ್ನು ಮಾತ್ರ ಅವಲಂಬಿಸಿರುವವರು ನಕ್ಷೆಯನ್ನು ಹೊಂದಿರುವ ಆದರೆ ಆಹಾರವಿಲ್ಲದ ವ್ಯಕ್ತಿಯನ್ಗೆ ಅವರಿಗೆ ಎಲ್ಲಿಗೆ ಹೋಗಬೇಕೆಂದು ತಿಳಿದಿರಬಹುದು, ಆದರೆ ಅವರ ಹಸಿವು ಅಪೂರ್ಣವಾಗಿ ಉಳಿಯುತ್ತದೆ ಎಂದು ನಿಧಾನವಾಗಿ ಸೂಚಿಸಿದರು. ನಂತರ ಕೃಷ್ಣನು ಸ್ವತಃ ದೇವರಿಂದ ಉದಾಹರಣೆಗಳನ್ನು ನೆಗೆ ಮಾಡಲು ಪ್ರಾರಂಭಿಸಿದನು. ದೇವತೆಗಳ ಪ್ರಬಲ ರಾಜನಾದ ಇಂದ್ರನು ಸ್ವಯಂ ಶಿಸ್ತು ಮತ್ತು ಕಠಿಣ ಪರಿಶ್ರಮದ ಮೂಲಕ ತನ್ನ ಸ್ಥಾನವನ್ನು ಗಳಿಸಿದ್ದನು. ಅಂತೆಯೇ
ಆಕಾಶಗಳ ಬುದ್ಧಿವಂತ ಗುರುವಾದ ಬೃಹಸ್ಪತಿಯು ತಪಸ್ಸು ಮತ್ತು ಸ್ವಯಂದ ನಿಯಂತ್ರಣದ ಮಾರ್ಗವನ್ನು ಅನುಸರಿಸುವ ಮೂಲಕ ತನ್ನ ಸ್ಥಾನವನ್ನು ತಲುಪಿದನು. ಸ್ವರ್ಗದಲ್ಲ ನಕ್ಷತ್ರ ಪುಂಜಗಳೂ ಸಹ ಕೆಲಸದ ಶಕ್ತಿಗೆ ಸಾಕ್ಷಿಯಾಗಿದ್ದವು, ಏಕೆಂದರೆ ಅವರೂ ಸಹ ಶ್ರದ್ಧೆಯಿಂದ ತಮ್ಮ ಸ್ಥಾನಗಳನ್ನು ಸಾಧಿಸಿದ್ದರು. ಕೃಷ್ಣನ ಮಾತುಗಳು ನದಿಯಂತೆ ಹರಿಯುತ್ತಿದ್ದವು. ಸಂಜೆ ಅವರನ್ನು ತಮ್ಮೊಂದಿಗೆ ಕೊಂಡೊಯ್ದವು. ಬ್ರಾಹ್ಮಣರು, ಕ್ಷತ್ರಿಯರು ಮತ್ತು ವೈಶ್ಯರು ಅನುಸರಿಸಿದ ಅತ್ಯುತ್ತಮ ಆಡಳಿತವು ಅಧ್ಯಯನ, ಕಠಿಣತೆ ಮತ್ತು ಕೆಲಸದ ಸಂಯೋಜನೆಯಾಡಿದೆ ಎಂದು ಅವರು ಒತ್ತಿ ಹೇಳಿದರು. ಕೃಷ್ಣ ಹೇಳಿದಂತೆ ಸಂಜೆನು ಬುದ್ಧಿವಂತನಾಗಿದ್ದು ಇದನ್ನು ತಿಳಿದುಕೊಳ್ಳಬೇಕು. ನಂತರ ಕೃಷ್ಣನ ರಾಜನು ಹೋರಾಡುವುದು ಸೂಕ್ತವೇ ಅಥವಾ ಬೇಡವೇ ಎಂಬ ಪ್ರಶ್ನೆಯತ್ತ ತಿರುಗಿದನು. ಅವನು 4 ಜಾತಿಗಳ ವಿಭಜನೆ ಮತ್ತು ಅವುಗಳ ಕರ್ತವ್ಯಗಳನ್ನು ಪರಿಗಣಿಸಲು ಸಂಜಯನನ್ನು ಕೇಳಿದನು. ಬ್ರಾಹ್ಮಣನ ಕರ್ತವ್ಯವೆಂದರೆ ಅಧ್ಯಯನ ಮಾಡುವುದು, ತ್ಯಾಗ ಮಾಡುವುದು ಮತ್ತು ಕಲಿಸುವುದು. ಕ್ಷತ್ರಿಯನ ಕರ್ತವ್ಯವು ತನ್ನ ಜನರನ್ನು ರಕ್ಷಿಸುವುದು ಮತ್ತು ನ್ಯಾಯವನ್ನು ಎತ್ತಿ ಹಿಡಿಯುವುದು. ವ್ಯಾಪಾರ ಮತ್ತು ಕೃಷಿಯ ಮೂಲಕ ಸಂಪತ್ತನ್ನು ಗಳಿಸುವುದು ವೈಶ್ಯನ ಕರ್ತವ್ಯ. ಆದರೆ ಶೂದ್ರನ ಕರ್ತವ್ಯವು ಉನ್ನತ ಜಾತಿಗಳಿಗೆ ಸೇವೆ ಸಲ್ಲಿಸುವುದಾಗಿತ್ತು. ಕೃಷ್ಣರು ರಾಜನು ಎಲ್ಲಾ ಜಾತಿಗಳನ್ನು ಎಚ್ಚರಿಕೆಯಿಂದ ರಕ್ಷಿಸಬೇಕು, ಅವರ ಕರ್ತವ್ಯಗಳನ್ನು ನಿರ್ವಹಿಸಲು ಅವರನ್ನು ನಿಯೋಜಿಸಬೇಕು ಎಂದು ಹೇಳುವ ಮೂಲಕ ಮುಕ್ತಾಯಗೊಳಿಸುತ್ತಾನೆ. ಅವನು ನಿಷ್ಪಕ್ಷಪಾತ ಮತ್ತು ನ್ಯಾಯಯುತವಾಗಿರಬೇಕು. ಇಂದ್ರಿಯ ಆಸೆಗಳು ಅಥವಾ ದುರಾಶೆಗಳಿಗೆ ಎಂದಿಗೂ ಶರಣಾಗಬಾರದು. ಆದರೆ ಕೃಷ್ಣನು ದುಃಖದ ಸೂಚನೆಯೊಂದಿಗೆ ಕುರುಗಳು ಇವುಗಳನ್ನು ಮರೆತಿದ್ದಾರೆ ಎಂದು ಗಮನಿಸಿದನು. ಹಸ್ತಿನಾಪುರ ರಾಜ್ಯದ ಮೇಲೆ ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ಅವನ ಕಣ್ಣುಗಳು ದುಃಖ ಮತ್ತು ಗೌರವದ ಮಿಶ್ರಣದಿಂದ ತುಂಬಿದ್ದ. ರಾಜ ಯುಧಿಷ್ಠಿರನ ಮುಂದೆ ಸಂಜಯನು ನಿಂತನು. ರಾಜನಿಗೆ ತನ್ನ ಕೊನೆಯ ಮಾತುಗಳನ್ನು ಹೇಳುವಾಗ ಅವನ ಧ್ವನಿಯು ಸ್ವಲ್ಪ ನಡುಗುತ್ತಿತ್ತು. ಮನುಷ್ಯರ ದೈವಿಕ ಆಡಳಿತಗಾರನೇ, ನಾನು ನಿನಗೆ ವಿದಾಯ ಹೇಳುತ್ತೇನೆ. ಸಮೃದ್ಧಿ ಎಂದೆಂದಿಗೂ ನಿನ್ನದಾಗಲಿ ಎಂದು ಸಂಜಯ ಹೇಳಿದನು. ಮುಂದುವರಿಯುವ ಮೊದಲು ಒಂದು ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ, ನಾನು ಸರದಿ ಬಿಟ್ಟು ಮಾತನಾಡಿಲ್ಲ ಅಥವಾ ನನ್ನ ಮಾತುಗಳಿಂದ ಕೋಪಗೊಳ್ಳಲಿಲ್ಲ ಎಂದು ನಾನು ಭಾವಿಸುತ್ತೇನೆ. ನಾನು ಈಗ ಹೊರಡಲು ಬಯಸುತ್ತೇನೆ ಮತ್ತು ಶಾಂತಿ ಮತ್ತು ಸಂತೋಷವು ನಿನ್ನದಾಗಲಿ. ಸಂಜಯನ ಮಾತುಗಳನ್ನು ಕೇಳುವಾಗ ಯುಧಿಷ್ಠಿರನ ಅಭಿವ್ಯಕ್ತಿ ಮೃದುಗೊಂಡಿತು. ಆತನು ದಯೆಯಿಂದ ತಲೆಯಾಡಿಸಿದನು. ಆತನ ಧ್ವನಿಯು ಉಷ್ಣತೆಯಿಂದ ತುಂಬಿತ್ತು. ನಮ್ಮಿಂದ ಅನುಮತಿ ಓ ಸಂಜಯ, ನಿನ್ನನ್ನು ಬಿಟ್ಟುಬಿಡು. ನಿನಗೆ ಶಾಂತಿ. ನೀನು ಶುದ್ಧ ಹೃದಯದ ವ್ಯಕ್ತಿ. ಯಾವಾಗಲೂ ನಮ್ಮ ಬಗ್ಗೆ ಒಳ್ಳೆಯ ಆಲೋಚನೆ ಮಾಡುತ್ತೀಯ. ನಿನ್ನ ಮಾತುಗಳು ಅಮೃತದಂತೆ ಹಿತಕರ ಮತ್ತು ಸೌಮ್ಯವಾಗಿವೆ. ಸಂಜಯನು ಕೃತಜ್ಞತೆಯಿಂದ ತನ್ನ ತಲೆಯನ್ನು ಬಾರಿಸಿದನು. ಅವನ ಕಣ್ಣುಗಳು ಕಣ್ಣೀರಿನಿಂದ ಹೊಳೆಯುತ್ತಿದ್ದವು. ತಾನು ರಾಜನನ್ನು ಮಾತ್ರವಲ್ಲದೆ ತನ್ನ ಸ್ನೇಹಿತರು ಮತ್ತು ಒಡನಾಡಿಗಳಾದ ಅರ್ಜುನ, ಭೀಮ, ನಕುಲ, ಸಹದೇವ, ಜನಾರ್ದನ, ಸಾತ್ಯಕಿ ಮತ್ತು ಚೇಕಿತಾನರನ್ನೂ ಸಹ ಬಿಟ್ಟು ಹೋಗುತ್ತಿದ್ದೇನೆ ಎಂದು ಅವನಿಗೆ ತಿಳಿದಿತ್ತು. ಅವನು ಹೊರಡುವ ಮೊದಲು ಯುಧಿಷ್ಠಿರನನ್ನು ಕೊನೆಯ ಬಾರಿ ನೋಡಿದನು. ಸಂಜಯನು ಅರಮನೆಯಿಂದ ಹೊರನಡೆದಾಗ ತನ್ನ ಮೇಲೆ ಕರ್ತವ್ಯದ ಭಾವನೆಯು ಆವರಿಸಿತ್ತು. ಹಸ್ತಿನಾಪುರದ ಜನರಲ್ಲಿ ತನ್ನ ಯೋಗಕ್ಷೇಮದ ಸುದ್ದಿಯನ್ನು ಹರಡಲು ಮತ್ತು ಅವರ ಕಲ್ಯಾಣದ ಬಗ್ಗೆ ವಿಚಾರಿಸಲು ರಾಜನು ಅವನಿಗೆ ಒಂದು ವಿಶೇಷ ಕಾರ್ಯವನ್ನು ವಹಿಸಿದ್ದನು. ಇದು ಸಣ್ಣ ಕೆಲಸವಲ್ಲ ಎಂದು ಸಂಜಯನಿಗೆ ತಿಳಿದಿತ್ತು, ಆದರೆ ಅದನ್ನು ಪೂರ್ಣಗೊಳಿಸಲು ಅವನು ನಿರ್ಧರಿಸಿದನು. ಅವರು ನಗರದ ಜನಜಂಗುಳಿಯಿಂದ ಕೂಡಿದ ಬೀದಿಗಳಲ್ಲಿ ಪ್ರಯಾಣಿಸಿ ದಾರಿಯುದ್ದಕ್ಕೂ ಸ್ನೇಹಿತರು ಮತ್ತು ಪರಿಚಯಸ್ಥರನ್ನು ಸ್ವಾಗತಿಸಿದರು. ಕಾಡಿನಲ್ಲಿ ವಾಸಿಸುತ್ತಿದ್ದ ಬ್ರಾಹ್ಮಣರು, ಏಕಾಂತದಲ್ಲಿ ವಾಸಿಸುತ್ತಿದ್ದ ಸನ್ಯಾಸಿಗಳು ಮತ್ತು ವೇದಗಳ ಅಧ್ಯಯನದಲ್ಲಿ ತಮ್ಮ ಜೀವನವನ್ನು ಕಳೆದ ಹಿರಿಯ ಋಷಿಗಳನ್ನು ಭೇಟಿ ಮಾಡಿದರು. ಸಂಜಯನ್ ಪ್ರತಿಯೊಬ್ಬರಿಗೂ ದಯೆ ಮತ್ತು ಗೌರವದ ಮಾತುಗಳನ್ನು ಹೇಳಿದರು. ಅವರ ಯೋಗಕ್ಷೇಮವನ್ನು ಕೇಳಿದರು ಮತ್ತು ಯುಧಿಷ್ಠಿರನ ಶಾಂತಿಯ ಸುದ್ದಿಗಳನ್ನು ಹಂಚಿಕೊಂಡರು. ನಂತರ ಅವನು ಅರಮನೆಗೆ ಭೇಟಿ ನೀಡಿದನು. ಅಲ್ಲಿ ಅವನು ರಾಜನ ಗುರುಗಳು ಮತ್ತು ಸಲಹೆಗಾರರಾದ ದ್ರೋಣ, ಅಶ್ವತ್ಥಾಮ, ಕೃಪ ಮತ್ತು ವಿದುರರನ್ನು ಭೇಟಿಯಾದನು. ಅವನು ಯುಧಿಷ್ಠಿರನ ಹೆಸರಿನಲ್ಲಿ ಅವರಿಗೆ ನಮಸ್ಕರಿಸಿದನು, ಅವರ ಪಾದಗಳನ್ನು ಮುಟ್ಟಿದನು ಮತ್ತು ಗೌರವದ ಮಾತುಗಳನ್ನು ಹೇಳಿದನು.
ಸಂಜಯನು ಧೃತರಾಷ್ಟ್ರನ ಹಿರಿಯ ಮಗನಾದ ಸುಲೋಧನನ ಕಲ್ಯಾಣದ ಬಗ್ಗೆಯೂ ವಿಚಾರಿಸಿದ್ದನು. ಅವನ ದುಷ್ಟ ಸ್ವಭಾವದ ಹೊರತಾಗಿಯೂ ಅವರು ತನ್ನ ಕಾರ್ಯಾಚರಣೆಯನ್ನು ಮುಂದುವರಿಸುತ್ತಿದ್ದಾಗ ಸಂಜಯನು ರಾಜ್ಯದ ಇತರ ಗಮನಾರ್ಹ ವ್ಯಕ್ತಿಗಳನ್ನು ಭೇಟಿ